ಹಲೋ ಎವ್ರಿವನ್, ಎಲ್ಲರಿಗೂ ನಮ್ಮ ಚಾನೆಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ KPSC ಅವರು ಹೊರಡಿಸಿರುವಂಥ ಅಧಿಸೂಚನೆಯ ಬಗ್ಗೆ ಡೀಟೇಲ್ಡ್ ಆಗಿ ನೋಡಿದ್ದೆವು. ಸೊ ಇವತ್ತು ಸ್ಪರ್ಧಾತ್ಮಕ ಪರೀಕ್ಷೆಯ ವಿಧಾನ, ಸೊ ಎಕ್ಸಾಮ್ ಯಾವ ರೀತಿ ಮಾಡ್ತಾರೆ ಆ್ಯಂಡ್ ಸಿಲೆಬಸ್ ಇದರ ಬಗ್ಗೆ ಡೀಟೇಲ್ಡ್ ಆಗಿ ನೋಡೋಣ. ಸೊ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಟೋಟಲ್ ಆಗಿ 2 ಹಂತಗಳಿರ್ತದೆ. ಒಂದು ಪ್ರಿಲಿಮಿನರಿ ಎಕ್ಸಾಮಿನೇಷನ್, ಆಮೇಲೆ ಮೇನ್ ಎಕ್ಸಾಮಿನೇಷನ್. ಸೊ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಯಾಕೆ ಮಾಡ್ತಾರೆ ಅಂತ ಹೇಳಿದರೆ, ಮೇನ್ ಎಕ್ಸಾಮಿಗೆ ಫಿಲ್ಟರ್ ಮಾಡಲಿಕ್ಕೆ, ಕ್ಯಾಂಡಿಡೇಟನ್ನು ಫಿಲ್ಟರ್ ಮಾಡುವ ಸಲುವಾಗಿ ಪ್ರಿಲಿಮಿನರಿ ಎಕ್ಸಾಮನ್ನು ಮಾಡ್ತಾರೆ. ಸೊ ಪ್ರಿಲಿಮಿನರಿ ಎಕ್ಸಾಮಿನೇಷನಲ್ಲಿ ಟೋಟಲ್ ಆಗಿ 2 ಪೇಪರ್ಸ್ ಇರ್ತದೆ. ಆ 2 ಪೇಪರ್ ಕೂಡ ವಸ್ತುನಿಷ್ಠ ಬಹು ಆಯ್ಕೆ, ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇರ್ತವೆ. ಸೊ ಪ್ರತಿ ಪ್ರಶ್ನೆಗೆ 2 ಅಂಕಗಳಂತೆ ಪ್ರತಿ ಪತ್ರಿಕೆಯು 100 ಪ್ರಶ್ನೆಗಳನ್ನು ಒಳಗೊಂಡಿರ್ತದೆ. ಸೊ 100 ಪ್ರಶ್ನೆ ಅಂತ ಹೇಳಿದರೆ ಟೋಟಲ್ ಆಗಿ 200 ಅಂಕಗಳನ್ನು ಒಳಗೊಂಡಿರುತ್ತೆ. ಹಾಗೂ 2 ಗಂಟೆಗಳ ಕಾಲಾವಧಿಯನ್ನು ಹೊಂದಿರುತ್ತೆ. ಸೊ ಟೋಟಲ್ ಆಗಿ 400 ಅಂಕಗಳಿಗೆ ಪ್ರಿಲಿಮಿನರಿ ಎಕ್ಸಾಮ್ ಇರುತ್ತೆ. ಸೊ ಇದಕ್ಕೆ ಸಬ್ಜೆಕ್ಟ್ ವಿಷಯ ಏನಿರುತ್ತೆ ಅಂತ ಹೇಳಿದರೆ, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆಯ ವಿಷಯಗಳನ್ನು ಒಳಗೊಂಡಂತೆ ಸಾಮಾನ್ಯ ಅಧ್ಯಯನ. ಸೊ ನಾರ್ಮಲಾಗಿ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಕರೆಂಟ್ ಅಫೇರ್ಸ್ ಏನು ಬರುತ್ತೆ, ಸೊ ಡೇ ಟು ಡೇ ಏನೇನು ಆಗ್ತಾ ಇದೆ, ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಏನೇನು ಆಗ್ತಾ ಇರುತ್ತೆ, ಸೊ ಅದರ ಬಗ್ಗೆ MCQ ಇರುತ್ತೆ. ಅದರ ಜೊತೆಗೆ ಮಾನವಿಕ ಶಾಸ್ತ್ರ ಅಥವಾ ಹ್ಯುಮ್ಯಾನಿಟೀಸ್ ಇರುತ್ತೆ. ಸೊ ಅದರಲ್ಲಿ ಜನರಲ್ ಸ್ಟಡೀಸ್, ಸೊ ಇದು ಪ್ರಶ್ನೆಗಳು ಟೋಟಲ್ ಆಗಿ 40 ಪ್ರಶ್ನೆಗಳಿರುತ್ತೆ. ಸೊ ಮಾರ್ಕ್ 80. ಆಮೇಲೆ ಹ್ಯುಮ್ಯಾನಿಟೀಸಲ್ಲಿ 60 ಕ್ವಶನ್ಸ್ ಬರುತ್ತೆ. ಸೊ 120 ಮಾರ್ಕ್, ಟೋಟಲ್ ಆಗಿ 200 ಮಾರ್ಕ್ ಇದ್ದು ಪೇಪರ್ 1 ಇರುತ್ತೆ. ನೆಕ್ಸ್ಟ್ ಪೇಪರ್ 2. ಸೊ ಪೇಪರ್ 2 ಅಲ್ಲಿ ರಾಜ್ಯದ ಪ್ರಾಮುಖ್ಯತೆಗೆ ಸಂಬಂಧಿಸಿದಂತೆ ಸಾಮಾನ್ಯ ಅಧ್ಯಯನ, ಅದು 40 ಕ್ವಶನ್ಸ್ 80 ಮಾರ್ಕಿಗೆ. ಅದೇ ರೀತಿಯಾಗಿ ಸಾಮಾನ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ, ಪರಿಸರ ಮತ್ತು ಪರಿಸರ ವಿಜ್ಞಾನ, ಸೊ ಜನರಲ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಎನ್ವಿರಾನ್ಮೆಂಟ್, ಇಕಾಲಜಿ. ಆಮೇಲೆ ಸಾಮಾನ್ಯ ಮನೋಸಾಮರ್ಥ್ಯ ಅಥವಾ ಜನರಲ್ ಮೆಂಟಲ್ ಎಬಿಲಿಟಿ. ಸೊ ಟೋಟಲ್ ಆಗಿದ್ದು 100 ಕ್ವಶನ್ 200 ಮಾರ್ಕಿಗೆ. ಸೊ ಇದರಲ್ಲಿ ನಾರ್ಮಲ್ ಆಗಿ ರಾಜ್ಯದ ಪ್ರಾಮುಖ್ಯತೆಗೆ ಸಂಬಂಧಿಸಿದಂಥ ಡೇ ಟು ಡೇ. ಸೊ ಮೇಲೆ ನಾವು ಪೇಪರ್ 1ನಲ್ಲಿ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ನೋಡ್ತೀವಿ. ಪೇಪರ್ 2 ಅಲ್ಲಿ ಸ್ಟೇಟಿಗೆ ಸಂಬಂಧಪಟ್ಟಂತಹ ಜನರಲ್ ಸ್ಟಡೀಸ್, ಕರೆಂಟ್ ಅಫೇರ್ಸ್ ಏನಿರುತ್ತೆ ಅದನ್ನು ಓದ್ಕೋಬೇಕಾಗುತ್ತೆ. ಅದರ ನೆಕ್ಸ್ಟ್ ಸಾಮಾನ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ, ಪರಿಸರ ಮತ್ತು ಪರಿಸರ ವಿಜ್ಞಾನ ಇದೇನಿದೆ ಇದು ನಾರ್ಮಲ್ ಆಗಿ 10th ಬೇಸಲ್ಲಿರುತ್ತೆ. ಆಮೇಲೆ ಸಾಮಾನ್ಯ ಮನೋಸಾಮರ್ಥ್ಯ ನಾರ್ಮಲ್ ಆಗಿ ನಾವು ನ್ಯೂಮೆರಿಕಲ್ ಆ್ಯಪ್ಟಿಟ್ಯೂಡ್ ಆಗಿರ್ಬೋದು, ಮೆಂಟಲ್ ಎಬಿಲಿಟಿ, ಪ್ಯಾಸೇಜ್. ಸೊ ಸಾಮಾನ್ಯ ಮನೋಸಾಮರ್ಥ್ಯ ಇದು ಕೂಡ 10th ಬೇಸಲ್ಲಿ ಮ್ಯಾಥಮೆಟಿಕ್ಸ್ ಆಗಿರುತ್ತೆ. ನೋಡಿ ಕೊಟ್ಟಿದ್ದಾರೆ ಇಲ್ಲಿ. ಸೊ ಪ್ರಶ್ನೆ ಪತ್ರಿಕೆ ಕನ್ನಡ ಮತ್ತು ಆಂಗ್ಲ ಭಾಷೆಗಳೆರಡರಲ್ಲೂ ಇರುತ್ತೆ. ಪೂರ್ವಭಾವಿ ಪರೀಕ್ಷೆಯಲ್ಲಿ ಸಾಮಾನ್ಯ ಮನೋಸಾಮರ್ಥ್ಯ ಅದೇ ಹೇಳಿದ್ನಲ್ಲ, ಸೊ ಅದು SSLC ಅಂದರೆ 10th ಬೇಸಲ್ಲಿರುತ್ತೆ. ನೆಕ್ಸ್ಟ್ ಉಳಿಕೆದ್ದು ಹಿಂದುಳಿದ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತೆ. ಸೊ 4 ಆಪ್ಷನ್ಸ್ ಇರುತ್ತೆ. ಅದರಿಂದಾಗಿ 0.25 1 ಮಾರ್ಕಿನ 4/1 ಮಾರ್ಕನ್ನು ಮೈನಸ್ ಮಾಡ್ತಾರೆ. ಸೊ ಒಂದಕ್ಕಿಂತ ಜಾಸ್ತಿ ಆಪ್ಷನ್ಸನ್ನು ಒಂದು ಕ್ವಶನಿಗೆ ಚೂಸ್ ಮಾಡಿದರೂ ಕೂಡ ಅದು ರಾಂಗ್ ಆನ್ಸರೇ ಆಗಿರುತ್ತೆ. ಸೊ ಡೀಟೇಲ್ಡ್ ಆಗಿ ಸಿಲೆಬಸ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಪೂರ್ವಭಾವಿ ಪರೀಕ್ಷೆ ವಸ್ತುನಿಷ್ಠ ಮಾದರಿ ಪತ್ರಿಕೆ 1, ಇದಕ್ಕೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಹತ್ವದ ಪ್ರಚಲಿತ ವಿದ್ಯಮಾನಗಳು ಅಂತಂದರೆ ಯೂಶ್ವಲ್ ಆಗಿ ನ್ಯೂಸ್ ಪೇಪರ್ ಆಯಿತು, ಆಮೇಲೆ ಮಾರ್ಕೆಟಲ್ಲಿ ಬರುವಂತಹ ಕರೆಂಟ್ ಅಫೇರ್ಸ್ ಬುಕ್ಸ್ ಏನಿರುತ್ತೆ ಅದನ್ನು ರೆಫರ್ ಮಾಡಿದರೆ ಸಾಕಾಗುತ್ತೆ. ಮಾನವಿಕ ಶಾಸ್ತ್ರ, ಭಾರತದ ಇತಿಹಾಸ, ಕರ್ನಾಟಕವನ್ನು ಪ್ರಾಮುಖ್ಯವಾಗಿರಿಸಿಕೊಂಡು ಭಾರತದ ರಾಷ್ಟ್ರೀಯ ಚಳುವಳಿಗೆ ಹೆಚ್ಚಿನ ಗಮನ ನೀಡಿ ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ ಮತ್ತು ರಾಜಕೀಯವಾಗಿ ಇತಿಹಾಸ ವಿಷಯದ ಬಗ್ಗೆ ಅಭ್ಯರ್ಥಿಯ ವಿಸ್ತಾರವಾದ ತಿಳುವಳಿಕೆ. ಸೊ ಈ ವಿಷಯದ ಬಗ್ಗೆ ಡೀಟೇಲ್ಡ್ ಆಗಿ ಎಷ್ಟು ನಾಲೆಜ್ ಇದೆ ಅನ್ನೋದನ್ನು ಚೆಕ್ ಮಾಡ್ತಾರೆ. ಅದರ ಜೊತೆಗೆ ಕರ್ನಾಟಕದ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಷನ್ ಎಷ್ಟು ಗೊತ್ತಿದೆ ಅಂತ ನೋಡಲಿಕ್ಕೆ ಜಾಗತಿಕ ಭೂಗೋಳಶಾಸ್ತ್ರ ಮತ್ತು ಭಾರತದ ಭೂಗೋಳಶಾಸ್ತ್ರ ಜಿಯೋಗ್ರಫಿಯನ್ನು ಫೋಕಸ್ ಮಾಡಿ ಕೂಡ ಕ್ವಶನ್ಸ್ ಇರುತ್ತೆ. ಅದರ ಜೊತೆಗೆ ದೇಶದ ರಾಜಕೀಯ ವ್ಯವಸ್ಥೆ, ಗ್ರಾಮೀಣಾಭಿವೃದ್ಧಿ, ಭಾರತದ ನಿರಂತರ ಅಭಿವೃದ್ಧಿಗೆ ಯೋಜನೆ ಮತ್ತು ಆರ್ಥಿಕ ಸುಧಾರಣೆಗಳು, ಬಡತನ ನಿರ್ಮೂಲನೆ, ಜನಸಂಖ್ಯಾಶಾಸ್ತ್ರ, ಸಾಮಾಜಿಕ ಬದಲಾವಣೆಗಳು. ಸೊ ಇದರ ಬಗ್ಗೆ ಕೂಡ
ಕ್ವಶನ್ಸ್ ಬರುತ್ತೆ ನೋಡಿ. ಇಂಡಿಯನ್ ಪಾಲಿಟಿ, ಎಕನಾಮಿ, ಪೊಲಿಟಿಕಲ್ ಸಿಸ್ಟಮ್, ರೂರಲ್ ಡೆವಲಪ್ಮೆಂಟ್, ಎಕನಾಮಿಕ್ ರಿಫಾರ್ಮ್ಸ್, ಪ್ಲ್ಯಾನಿಂಗ್ಸ್, ಸೋಷಿಯಲ್ ಸೆಕ್ಟರ್, ಪವರ್ಟಿ ಎಲಿವೇಷನ್, ಡೆಮೋಗ್ರಾಫಿಕ್ಸ್. ಸೊ ಇದರ ಬೇಸ್ ಮೇಲೆ ಏನೇನು ಯೋಜನೆಗಳನ್ನು ಮಾಡಿದ್ದಾರೆ, ಸೊ ಯಾವ ಯೋಜನೆ ಯಾವ ರೀತಿಯಲ್ಲಿ ಅನುಷ್ಠಾನಕ್ಕೆ ಬಂದಿದೆ, ಇವಾಗ ಯಾವುದೆಲ್ಲ ಇನ್ನೂ ಕೂಡ ಚಾಲ್ತಿಯಲ್ಲಿದೆ, ಯಾವ ರೀತಿಯಾದಂಥ ಡೆವಲಪ್ಮೆಂಟ್ ಆಯಿತು ಅದರಿಂದಾಗಿ. ಸೊ ಇದರ ಬಗ್ಗೆ ನಾಲೆಜ್ ಎಷ್ಟಿದೆ ಅನ್ನೋದನ್ನು ಕೂಡ ಚೆಕ್ ಮಾಡ್ತಾರೆ. ನೆಕ್ಸ್ಟ್ ಪೇಪರ್ 2, ಇದರಲ್ಲಿ ರಾಜ್ಯದ ಪ್ರಾಮುಖ್ಯತೆ ಅಂದರೆ ಸ್ಟೇಟ್ ಇಂಪಾರ್ಟೆನ್ಸ್ ಇರುವಂಥ ಸ್ಟೇಟ್ ಗೌರ್ಮೆಂಟ್ ಪ್ರೋಗ್ರಾಮ್ಸ್ನ ಬಗ್ಗೆ ಕೇಳ್ತಾರೆ. ನೆಕ್ಸ್ಟ್ ಸಾಮಾನ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ, ಪರಿಸರ ಮತ್ತು ಪರಿಸರ ವಿಜ್ಞಾನ. ಸೊ ಈ ವಿಷಯದಲ್ಲಿ ಅವರು ಏನು ಹೇಳಿದ್ದಾರೆ ಅಂತ ಹೇಳಿದರೆ, ಪೋಸ್ಟ್ ಗ್ರ್ಯಾಜುಯೇಷನ್ ಅಥವಾ PhD ಆ ಲೆವೆಲಲ್ಲಿ ಒಂದು ಪ್ರಾವೀಣ್ಯತೆಯನ್ನು ಇಲ್ಲದಿದ್ದರೂ ಕೂಡ ನಾರ್ಮಲ್ ಆಗಿ ಡೇ ಟು ಡೇ ಲೈಫಲ್ಲಿ ಯಾವ ರೀತಿಯಾಗಿ ತಂತ್ರಜ್ಞಾನ, ವಿಜ್ಞಾನ, ಆಮೇಲೆ ದೈನಂದಿನ ಅನುಭವಗಳು, ಅವಲೋಕನಗಳು, ಅಬ್ಸರ್ವೇಷನ್ಸ್, ಪರಿಣಾಮಗಳು ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಡೇ ಟು ಡೇ ಏನೇನು ಚೇಂಜಸ್ ಆಗ್ತಾಯಿದೆ, ಏನೇನು ಇಂಪ್ರೂವ್ಮೆಂಟ್ ಆಗ್ತಾಯಿದೆ, ಹೊಸ ಆವಿಷ್ಕಾರಗಳು ಏನೇನು ಆಗ್ತಾ ಇವೆ. ಸೊ ಇದರ ಬಗ್ಗೆ ಅಷ್ಟೇ ಕ್ವಶನ್ಸ್ ಬರುತ್ತೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಸಾಮಾನ್ಯ ಮನೋಸಾಮರ್ಥ್ಯ, ಮನೋಶಕ್ತಿ, ಗ್ರಹಿಸುವಿಕೆ, ತಾರ್ಕಿಕ ಪ್ರತಿಪಾದನೆ ಮತ್ತು ವಿಶ್ಲೇಷಣಾ ಸಾಮರ್ಥ್ಯ, ಸೊ ನಿರ್ಧಾರ ತೆಗೆದುಕೊಳ್ಳುವಿಕೆ, ಸಮಸ್ಯೆ ಬಿಡಿಸುವಿಕೆ, ಮೂಲ ಗಣಿತ ಜ್ಞಾನ ಅಂದರೆ ಯಾವುದೆಲ್ಲ ಬರುತ್ತೆ ಅಂದರೆ ಸಂಖ್ಯೆಗಳು ಮತ್ತು ಅವುಗಳ ಸಂಬಂಧಗಳು, ಅವುಗಳ ಪರಿಮಾಣ ಇತ್ಯಾದಿ, ಮತ್ತು ದತ್ತಾಂಶದ ವ್ಯಾಖ್ಯಾನ, ನಕ್ಷೆ, ರೇಖಾಚಿತ್ರ, ಕೋಷ್ಟಕ, ದತ್ತಾಂಶ, ದಕ್ಷತೆ ಇತ್ಯಾದಿ. ಸೊ 10ನೇ ತರಗತಿ SSLC ಮಟ್ಟದಲ್ಲಿ ಬರುವಂಥ ಜನರಲ್ ಮೆಂಟಲ್ ಎಬಿಲಿಟಿಯನ್ನು ಕೇಳ್ತಾರೆ ಅಂತ ಹೇಳಿದರೆ. ಸೊ ಅದರಲ್ಲಿ ಕಾಂಪ್ರಿಹೆನ್ಷನ್, ಲಾಜಿಕಲ್ ರೀಸನಿಂಗ್, ಅನಾಲಿಟಿಕಲ್ ಎಬಿಲಿಟಿ, ಡಿಸಿಷನ್ ಮೇಕಿಂಗ್, ಪ್ರಾಬ್ಲಮ್ ಸಾಲ್ವಿಂಗ್, ಬೇಸಿಕ್ ಇನ್ಯೂಮರೇಸಿ. ಸೊ ಅಂದರೆ ಜನರಲ್ ಆಗಿ ಈ ಡೈರೆಕ್ಷನಲ್ಲಿ ಹೋಗಿ ನೆಕ್ಸ್ಟ್ ಡೈವರ್ಷನ್ ತೊಗೊಂಡು ರೈಟಿಗೆ ಟರ್ನಿಗೆ ಲೆಫ್ಟಿಗೆ. ಸೊ ಈ ಥರ ಕ್ವಶನ್ಸ್ ಇರುತ್ತೆ. ಆಮೇಲೆ ನಾರ್ಮಲ್ ಆಗಿ 10th ತನಕ ನಾವು ಯಾವ ರೀತಿಯಾದಂಥ ಮೇ ಬಿ ಅದು AX² + BX + C. ಸೊ ಈ ಥರದ ಕ್ವಶನ್ಸ್ ಇರ್ಬೋದು, ಅಥವಾ ಪೈಥಾಗೊರಸ್ ಥಿಯರಮ್ ಬೇಸ್ ಮೇಲೆ ಕ್ವಶನ್ಸ್ ಇರ್ಬೋದು, ಅಥವಾ ಚಾರ್ಟ್ಸ್, ಗ್ರಾಫ್ಸ್, ಟೇಬಲ್ಸ್, ಡಾಟಾ ಸಫಿಷಿಯನ್ಸಿ ಅಂದರೆ ಗ್ರಾಫ್ಸ್, ಚಾರ್ಟ್ಸ್ ಅಂತ ಬಂದರೆ ಈ ಇಯರಲ್ಲಿ ಎಷ್ಟು ಪ್ರೊಡಕ್ಟಿವಿಟಿ ಇತ್ತು ಅಥವಾ ಈ ಇಯರಲ್ಲಿ ಎಷ್ಟು ಜನಸಂಖ್ಯೆ ಇತ್ತು ಅದನ್ನು ನಾವು ಚಾರ್ಟ್ ನೋಡಿ ಚೂಸ್ ಮಾಡುವಂಥದ್ದು, ವೆನ್ನಕ್ಷೆ. ಸೊ ಈ ಥರದ್ದೆಲ್ಲ ಕ್ವಶನ್ಸ್ ಇನ್ಕ್ಲೂಡ್ ಆಗುತ್ತೆ. ನೆಕ್ಸ್ಟು ಮೇನ್ಸ್ ಪೇಪರಲ್ಲಿ ರಿಟರ್ನ್ ಎಕ್ಸಾಮಿನೇಷನ್ ಇರುತ್ತೆ. ಸೊ ಅದಕ್ಕೆ ಫಸ್ಟಿಗೆ ಅರ್ಹತಾದಾಯಕ ಪತ್ರಿಕೆ ಅಂದರೆ ಕ್ವಾಲಿಫೈಯಿಂಗ್ ಪೇಪರ್ ಇರುತ್ತೆ 2, ಅಂದರೆ ಕನ್ನಡ ಮತ್ತು ಇಂಗ್ಲೀಷ್. ಇದು ಜನರಲ್ ಆಗಿರುತ್ತೆ. ಮಾರ್ಕ್ಸು 150 ಮಾರ್ಕಿಗಿರುತ್ತೆ. 2 ಗಂಟೆಗಳು ಟೈಮ್ ಇರುತ್ತೆ. ಅದರ ಜೊತೆಗೆ ನೆಕ್ಸ್ಟ್ ಇಂಗ್ಲೀಷ್, ಜನರಲ್ ಇಂಗ್ಲೀಷ್ 150 ಮಾರ್ಕಿಗೆ 2 hours ಇರುತ್ತೆ. ಸೊ ಇದು ಜಸ್ಟ್ ಕ್ವಾಲಿಫೈಯಿಂಗ್ ಪೇಪರ್ ಆಗಿರುತ್ತೆ. ಸೊ ಇದರಲ್ಲಿ ಬರುವಂಥ ಮಾರ್ಕ್ ರ್ಯಾಂಕಿಂಗಲ್ಲಿ ಆ್ಯಡ್ ಆಗೋದಿಲ್ಲ. ಸೊ ಇಲ್ಲಿ ಕ್ವಾಲಿಫೈ ಆಗಬೇಕಂತ ಹೇಳಿದರೆ ಈಚ್ ಸಬ್ಜೆಕ್ಟಲ್ಲಿ ಅಂದರೆ ಕನ್ನಡದಲ್ಲಿ ಆ್ಯಂಡ್ ಇಂಗ್ಲೀಷಲ್ಲಿ ಎರಡರಲ್ಲಿ ಕೂಡ 35% ಮಾರ್ಕನ್ನು ಪಡಿಬೇಕಾಗುತ್ತೆ. ಆದರಷ್ಟೇ ನೆಕ್ಸ್ಟ್ ಎಕ್ಸಾಮಿಗೆ ಕ್ವಾಲಿಫೈ ಆಗ್ತೀವಿ. ನೆಕ್ಸ್ಟ್ ಮೇನ್ ಎಕ್ಸಾಮ್ ವಿವರಣಾತ್ಮಕ ಮಾದರಿಯಲ್ಲಿರುತ್ತೆ ಅಂತ ಹೇಳಿದರೆ ರಿಟರ್ನ್ ಎಕ್ಸಾಮ್ ಇರುತ್ತೆ. ಸೊ ಇದು ಕಂಪಲ್ಸರಿ ಪೇಪರ್ ಆಗಿರುತ್ತೆ. ಸೊ ಅದರಲ್ಲಿ ಟೋಟಲ್ ಆಗಿ 5 ಪೇಪರ್ ಇರುತ್ತೆ. ಪೇಪರ್ 1, ಪೇಪರ್ 2, ಪೇಪರ್ 3, ಪೇಪರ್ 4, ಪೇಪರ್ 5. ಸೊ ಈ ಥರ 5 ಪೇಪರ್ಸ್ ಇರುತ್ತೆ. ಸೊ ಇದರಲ್ಲಿ ಪೇಪರ್ 1 ಎಸ್ಸೆ 250 ಮಾರ್ಕಿಗೆ 3 hours. ಸೊ ಎಸ್ಸೆ ಅಂತ ಹೇಳಿದರೆ ನಾರ್ಮಲಾಗಿ ಒಂದು ಸಬ್ಜೆಕ್ಟ್ ಕೊಟ್ಟು ಅದನ್ನು ಇಷ್ಟು ವರ್ಡ್ಸ್ಗೆ ಪ್ರಬಂಧವನ್ನು ಬರೀರಿ ಅಂತೇಳಿ ಕೊಡ್ತಾರೆ. ಅದರ ನೆಕ್ಸ್ಟ್ ಜನರಲ್ ಸ್ಟಡೀಸ್. ಸೊ ಅದು 250 ಮಾರ್ಕಿಗೆ 3 ಗಂಟೆ. ಜನರಲ್ ಸ್ಟಡೀಸ್ 2 3ನೇ ಪೇಪರ್ ಜನರಲ್ ಸ್ಟಡೀಸ್ 2 250 ಮಾರ್ಕಿಗೆ 3 ಗಂಟೆ. ನೆಕ್ಸ್ಟ್ GS 3 ಸಾಮಾನ್ಯ ಅಧ್ಯಯನ, ಅದು 250 ಮಾರ್ಕಿಗೆ 3 ಗಂಟೆ. ಅದಾದಮೇಲೆ ನೆಕ್ಸ್ಟ್ ಜನರಲ್ ಸ್ಟಡೀಸ್ 4 GS 4 250 ಮಾರ್ಕಿಗೆ 3 ಗಂಟೆಗಳ ಕಾಲ ಇರುತ್ತೆ. ಸೊ ಇದರಲ್ಲಿ ಕಡ್ಡಾಯ ಕನ್ನಡ ಮತ್ತು ಇಂಗ್ಲೀಷ್ ಈ ಪೇಪರನ್ನು ಹೊರತುಪಡಿಸಿ ಉಳಿದಂತಹ ಪೇಪರ್ಗಳು ಅಂತ ಹೇಳಿದರೆ ಪೇಪರ್ 1, ಪೇಪರ್ 2, ಪೇಪರ್ 3, ಪೇಪರ್ 4 ಆ್ಯಂಡ್ ಪೇಪರ್ 5 ಇದು ಡಿಗ್ರಿ ಮಟ್ಟದಲ್ಲಿರುತ್ತೆ ಎಕ್ಸಾಮ್. ಸೊ ರಿಟರ್ನ್ ಎಕ್ಸಾಮಲ್ಲಿ ಪಾಸ್ ಆದವರಿಗೆ ನೆಕ್ಸ್ಟ್ ಪರ್ಸ್ನಾಲಿಟಿ ಟೆಸ್ಟನ್ನು ಮಾಡ್ತಾರೆ. ಕ್ವಾಲಿಫೈಯಿಂಗ್ ಪೇಪರ್ಸ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಇದು
ನಾರ್ಮಲ್ ಆಗಿ SSLC ರೇಂಜಲ್ಲಿರುತ್ತೆ. ಅದರ ನೆಕ್ಸ್ಟ್ ರಿಟರ್ನ್ ಎಕ್ಸಾಮಲ್ಲಿ ಪೇಪರ್ 1 ಎಸ್ಸೇಸ್. ಸೊ ಅದರಲ್ಲಿ 2 ಎಸ್ಸೆ ಇರುತ್ತೆ, ಕನ್ನಡ ಅಥವಾ ಇಂಗ್ಲೀಷಲ್ಲಿ ಬರಿಬೋದು ಅದನ್ನು. ಸೊ 2 ಎಸ್ಸೆಗಳಿರುತ್ತೆ, ಕನ್ನಡ ಅಥವಾ ಇಂಗ್ಲೀಷಲ್ಲಿ ಬರಿಬೋದು. ಸೊ ಅದರಲ್ಲಿ ಎಸ್ಸೆಗೆ ಟಾಪಿಕ್ ಏನಿರುತ್ತೆ ಅಂತ ಹೇಳಿದರೆ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಇರುವಂತಹ ವಿಷಯಗಳ ಬಗ್ಗೆ ಇರುತ್ತೆ ಟಾಪಿಕ್. ಇನ್ನೊಂದು ಎಸ್ಸೆ ಟಾಪಿಕ್ ಆಫ್ ಸ್ಟೇಟ್ ಇಂಪಾರ್ಟೆನ್ಸ್ ಅಥವಾ ಲೋಕಲ್ ಇಂಪಾರ್ಟೆನ್ಸ್. ಸೊ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಒಂದು, ಆಮೇಲೆ ಕರ್ನಾಟಕ ಸ್ಟೇಟಿಗೆ ಸಂಬಂಧಪಟ್ಟ ಹಾಗೆ ವಿಷಯವನ್ನು 2 ಎಸ್ಸೆಯನ್ನು ಬರಿಬೇಕಾಗುತ್ತೆ. ನೆಕ್ಸ್ಟ್ ಪೇಪರ್ 2 ಜನರಲ್ ಸ್ಟಡೀಸ್ 1. ಸೊ ಸಾಮಾನ್ಯ ಅಧ್ಯಯನ 1. ಇದರಲ್ಲಿ ಮೇನ್ ಆಗಿ ಹಿಸ್ಟ್ರಿ ಆ್ಯಂಡ್ ಕಲ್ಚರಲ್ ಹೆರಿಟೇಜ್, ಇಂಡಿಯಾ ಆ್ಯಂಡ್ ಕರ್ನಾಟಕ ಹಿಸ್ಟ್ರಿ ಇರುತ್ತೆ. ಸೋಷಿಯಲ್ ಆ್ಯಂಡ್ ಪೊಲಿಟಿಕಲ್ ಪರ್ಸ್ಪೆಕ್ಟಿವ್, ಸೊ ಪೊಲಿಟಿಕಲ್ ಸೈನ್ಸ್, ಸೋಷಿಯಾಲಜಿ ಅದು ಬರುತ್ತೆ. ಇಂಡಿಯನ್ ಎಕನಾಮಿ, ಪ್ಲ್ಯಾನಿಂಗ್, ರೂರಲ್ ಡೆವಲಪ್ಮೆಂಟ್, ಡಾಟಾ ಕಲೆಕ್ಷನ್, ಅನಾಲಿಸಿಸ್, ಇಂಟರ್ಪ್ರಿಟೇಷನ್. ಸೊ ಇದರಲ್ಲಿ ಎಕನಾಮಿಕ್, ರೂರಲ್ ಡೆವಲಪ್ಮೆಂಟ್, ಆಮೇಲೆ ಅನಾಲಿಸಿಸ್. ಸೊ ಇಯರ್ ಬುಕ್ ಆಗಿರ್ಬೋದು ಮತ್ತು ಯಾವುದಾದ್ರು ಯೋಜನೆಗಳು, ಅದನ್ನು ಅನುಷ್ಠಾನ ಮಾಡಿದಂಥ ರೀತಿ, ಸೊ ನಂಬರ್ಸ್ ಎಷ್ಟು ಅಮೌಂಟನ್ನು ಇದಕ್ಕೆ ಯೂಸ್ ಮಾಡಿದ್ದಾರೆ, ಸೊ ಈ ಥರದ ನ್ಯೂಮೆರಿಕಲ್ ಅನಾಲಿಸಿಸ್ ಇದನ್ನು ಕೂಡ ಇನ್ಕ್ಲೂಡ್ ಮಾಡಬೇಕು. ನೆಕ್ಸ್ಟ್ ಜನರಲ್ ಸ್ಟಡೀಸ್ 2. ಇದರಲ್ಲಿ ಫಿಸಿಕಲ್ ಫೀಚರ್ಸ್ ಆ್ಯಂಡ್ ನ್ಯಾಚುರಲ್ ರಿಸೋರ್ಸಸ್, ಓವರ್ವ್ಯೂ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸೊ ಇದರಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ ಬಗ್ಗೆ ಓವರ್ವ್ಯೂ ಇರುತ್ತೆ. ಅದಾದಮೇಲೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಮ್ಯಾನೇಜ್ಮೆಂಟ್, ಇಂಟರ್ನ್ಯಾಷನಲ್ ರಿಲೇಷನ್ಸ್, ಆಮೇಲೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಸೊ ಈ ವಿಷಯದ ಬಗ್ಗೆ ಇರುತ್ತೆ. ನೆಕ್ಸ್ಟ್ ಪೇಪರ್ 4 ಜನರಲ್ ಸ್ಟಡೀಸ್ 3. ಸೊ ಇದರಲ್ಲಿ ರೋಲ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಸೊ ಅದರಲ್ಲಿ ಡೆವಲಪ್ಮೆಂಟ್ ಆಗಿರ್ಬೋದು, ಹೊಸ ರಿಸರ್ಚ್ ಆಗಿರ್ಬೋದು, ಸೊ ಇನ್ನೋವೇಷನ್ಸ್, ಇನ್ಫಾರ್ಮೇಷನ್ ಟೆಕ್ನಾಲಜಿ ಇನ್ ಪಬ್ಲಿಕ್ ಡೊಮೈನಲ್ಲಿ ಇನ್ಫಾರ್ಮೇಷನ್ ಟೆಕ್ನಾಲಜಿಯ ಇಂಪಾರ್ಟೆನ್ಸ್. ಸೊ ಅದರಲ್ಲಿ ಬಂದಿರುವಂಥ ಹೊಸ ರಿಸರ್ಚ್ ಆಗಿರ್ಬೋದು, ಸೊ ಇದರ ಬಗ್ಗೆ ಇರುತ್ತೆ. ನೆಕ್ಸ್ಟ್ ಅಡ್ವಾನ್ಸ್ಮೆಂಟ್ ಆ್ಯಂಡ್ ಮಾಡರ್ನ್ ಟ್ರೆಂಡ್ ಇನ್ ನ್ಯಾಚುರಲ್ ಸೈನ್ಸ್. ಸೊ ನಮ್ಮ ಡೇ ಟು ಡೇ ಲೈಫಲ್ಲಿ ಆಗುವಂತಹ ಮಾಡರ್ನ್ ಟ್ರೆಂಡ್ಸ್, ಲೈಫ್ ಸೈನ್ಸ್, ಅಗ್ರಿಕಲ್ಚರ್ ಸೈನ್ಸ್, ಹೆಲ್ತ್ ಆ್ಯಂಡ್ ಹೈಜೀನ್. ಸೊ ಇದರ ಬಗ್ಗೆ ಕೇಳ್ತಾರೆ. ಚಾಲೆಂಜಸ್ ಆ್ಯಂಡ್ ಇಶ್ಯೂಸ್ ಆಫ್ ಡೆವಲಪ್ಮೆಂಟ್ ಆನ್ ಎನ್ವಿರಾನ್ಮೆಂಟ್ ಆ್ಯಂಡ್ ಇಕಾಲಜಿ. ಸೊ ಈ ವಿಷಯದ ಬಗ್ಗೆ ಕೂಡ ಕೇಳ್ತಾರೆ. ನೆಕ್ಸ್ಟ್ ಜನರಲ್ ಸ್ಟಡೀಸ್ 4. ಸೊ ಇದರಲ್ಲಿ ಎಥಿಕ್ಸ್, ಇಂಟಿಗ್ರಿಟಿ ಆ್ಯಂಡ್ ಆಪ್ಟಿಟ್ಯೂಡ್. ಸೊ ಈ 3 ವಿಷಯದ ಬಗ್ಗೆ ಎಕ್ಸಾಮನ್ನು ಕೊಡ್ತಾರೆ. ಸೊ ಕ್ವಾಲಿಫೈಯಿಂಗ್ ಪೇಪರ್. ಸೊ ಇದರಲ್ಲಿ ಡೀಟೇಲ್ಡ್ ಸಿಲೆಬಸ್ನ ನೋಡೋದಿದ್ರೆ ಕ್ವಾಲಿಫೈಯಿಂಗ್ ಪೇಪರ್ ಕನ್ನಡ. ಸೊ ಕನ್ನಡಕ್ಕೆ ಸಾಮಾನ್ಯ ಕನ್ನಡ ಇರುತ್ತೆ. ಸೊ ಅದರಲ್ಲಿ 25 ಮಾರ್ಕಿಗೆ ವಿಷಯದ ಸಮಗ್ರ ಅರ್ಥೈಸುವಿಕೆ, ನಿಮಗೆ ಎಷ್ಟರ ಮಟ್ಟಿಗೆ ಕನ್ನಡ ಅರ್ಥ ಆಗುತ್ತೆ ಒಂದು ಕೊಟ್ಟಿರೋ ವಿಷಯದ ಬಗ್ಗೆ ಅನ್ನೋದ್ರ ಬಗ್ಗೆ ಇರುತ್ತೆ. ನೆಕ್ಸ್ಟ್ ಪದಪ್ರಯೋಗ, ವಿಷಯ ಸಂಕ್ಷೇಪಣೆ, ಪದಜ್ಞಾನ, ಲಘು ಪ್ರಬಂಧಗಳು, ಟಿಪ್ಪಣಿ ಇರುತ್ತೆ. ಇಂಗ್ಲೀಷ್ನಿಂದ ಕನ್ನಡಕ್ಕೆ ಭಾಷಾಂತರ. ಸೊ ಇಷ್ಟು ವಿಷಯಗಳು ಸಾಮಾನ್ಯ ಕನ್ನಡದಲ್ಲಿರುತ್ತೆ. ನೆಕ್ಸ್ಟ್ ಕ್ವಾಲಿಫೈಯಿಂಗ್ ಪೇಪರ್ ಇಂಗ್ಲೀಷ್. ಸೊ ಇಂಗ್ಲೀಷ್ ಕ್ವಾಲಿಫೈಯಿಂಗ್ ಪೇಪರಲ್ಲಿ ಸೊ ಇದರಲ್ಲಿ ಕಾಂಪ್ರಹೆನ್ಷನ್ ಆಫ್ ಗಿವನ್ ಪ್ಯಾಸೇಜ್, ಪ್ರಿಸೈಸ್ ರೈಟಿಂಗ್, ಯೂಸೇಜ್ ಆಫ್ ಇಂಗ್ಲೀಷ್ ವರ್ಡ್ಸ್, ವೊಕ್ಯಾಬುಲರಿ, ಶಾರ್ಟ್ ಎಸ್ಸೆ, ಕಮ್ಯುನಿಕೇಷನ್ ಸ್ಕಿಲ್. ಸೊ ಈ ವಿಷಯದ ಬಗ್ಗೆ ಕ್ವಶನ್ಸನ್ನು ಕೇಳ್ತಾರೆ. ನೆಕ್ಸ್ಟ್ ಪೇಪರ್ 1 ಎಸ್ಸೆ. ಸೊ ಇದರಲ್ಲಿ 2 ಎಸ್ಸೇಸ್ ಇನ್ ಕನ್ನಡ ಅಥವಾ ಇಂಗ್ಲೀಷ್ ಲ್ಯಾಂಗ್ವೇಜ್. ಸೊ ಇದರಲ್ಲಿ ಟಾಪಿಕ್ಸ್ ಆಫ್ ಇಂಟರ್ನ್ಯಾಷನಲ್ ಆ್ಯಂಡ್ ನ್ಯಾಷನಲ್ ಇಂಪಾರ್ಟೆನ್ಸ್, ಟಾಪಿಕ್ ಆಫ್ ಸ್ಟೇಟ್ ಇಂಪಾರ್ಟೆಂಟ್ ಆ್ಯಂಡ್ ಲೋಕಲ್ ಇಂಪಾರ್ಟೆನ್ಸ್. ಸೊ ಇದರಲ್ಲಿ ಯಾವ ಟಾಪಿಕ್ ಬೇಕಾದರೂ ಕೊಡ್ಬೋದು. ಸೊ ಇಂಥದ್ದೇ ಟಾಪಿಕ್ ಇಂಥ ವಿಷಯದ ಬಗ್ಗೆ ಬರುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ. ಸೊ ನಾವು ಕರೆಂಟ್ ಅಫೇರ್ಸ್ ಬಗ್ಗೆ ಥರೋ ಇದ್ದರೆ ಎಸ್ಸೆಯನ್ನು ಈಸಿಯಾಗಿ ಬರಿಬೋದು. ನೆಕ್ಸ್ಟ್ ಪೇಪರ್ 2 ಜನರಲ್ ಸ್ಟಡೀಸ್. ಸೊ ಇದರಲ್ಲಿ ಸೆಕ್ಷನ್ 1 ಹಿಸ್ಟ್ರಿ ಆ್ಯಂಡ್ ಕಲ್ಚರಲ್ ಹೆರಿಟೇಜ್, ಇಂಡಿಯಾ ಆ್ಯಂಡ್ ಕರ್ನಾಟಕ. ಇಂಡಿಯಾ ಮತ್ತು ಕರ್ನಾಟಕ ಎರಡರೂ ಕೂಡ ಇತಿಹಾಸದ ಬಗ್ಗೆ ಕೇಳ್ತಾರೆ. ಸೊ ಅದರಲ್ಲಿ ಕಲ್ಚರಲ್ ಹೆರಿಟೇಜ್ ಆಫ್ ಇಂಡಿಯಾ. ಸೊ ಇದರಲ್ಲಿ ಡೀಟೇಲ್ಡಾಗಿ ನೋಡೋದಿದ್ರೆ ಸೊ ಇಂಡಸ್ ಸಿವಿಲೈಸೇಷನ್, ಹಿಂದೂ ನಾಗರಿಕತೆಯ ಕಾಲದ ಬಗ್ಗೆ ಏನೇನು ನಾವು ಹಿಸ್ಟ್ರಿಯಲ್ಲಿ ಅಭ್ಯಾಸ ಮಾಡಿರ್ತೀವಲ್ಲ, ಸೊ ಆ ವಿಷಯಗಳಿರುತ್ತೆ. ನೆಕ್ಸ್ಟ್ ಡಿಸ್ಟಿಂಕ್ಷನ್ ಬಿಟ್ವೀನ್ ಇಂಡಸ್ ಸಿವಿಲೈಸೇಷನ್ ಆ್ಯಂಡ್ ವೇದಿಕ್ ಸಿವಿಲೈಸೇಷನ್, ಇವಲ್ಯೂಷನ್ ಆಫ್ ವರ್ಣ, ಜಾತಿ, ಕ್ಯಾಸ್ಟ್ ಸಿಸ್ಟಮ್. ಸೊ ವರ್ಣ, ಜಾತಿ, ಕ್ಯಾಸ್ಟ್ ಸಿಸ್ಟಮ್ ಹೇಗೆ ಇವಾಲ್ವ್ ಆಯಿತು, ಆಮೇಲೆ ಧಾರ್ಮಿಕ ರೀತಿಗಳು ಹೇಗಿತ್ತು, ಆಮೇಲೆ ಧಾರ್ಮಿಕವಾಗಿ ಮಾಡಿದಂಥ ಕೆಲವೊಂದು ರಿಲಿಜಿಯಸ್ ಮೂಮೆಂಟ್ಗಳ ಬಗ್ಗೆ ಇರುತ್ತೆ. ನೆಕ್ಸ್ಟ್ ಲಿಟರೇಚರ್ ಅಂದರೆ ಸಂಸ್ಕೃತ್,
ಏನ್ಷಿಯಂಟಾಗಿ ನೋಡೋದಿದ್ರೆ ಸಂಸ್ಕೃತ ಲಿಟ್ರೇಚರ್, ಅದಾದಮೇಲೆ ವೇದಿಕ್ ಲಿಟ್ರೇಚರ್. ನೆಕ್ಸ್ಟ್ ಪುರಾಣಗಳ ಬಗ್ಗೆ, ಕಲ್ಚರ್ ಆಫ್ ದ ಇಂಡಿಯನ್ ಪೀಪಲ್, ಆಮೇಲೆ ವರ್ಕ್ ಆನ್ ಪಾಲಿಟಿ, ಎಥಿಕ್ಸ್ ಅಂದರೆ ನೀತಿ ನೋಡಿಕೊಟ್ಟಿದ್ದಾರೆ. ಪಾಪ್ಯುಲರ್ ಸ್ಟೋರೀಸ್ ಆ್ಯಂಡ್ ಪಂಚತಂತ್ರ, ಓನ್ಲಿ ಇಂಪಾರ್ಟೆಂಟ್ ವರ್ಕ್ ಏನಿದೆ ಅದನ್ನಷ್ಟೇ ಕೇಳ್ತಾರೆ. ಆಮೇಲೆ ಮುಘಲ್ ಕಾಂಟ್ರಿಬ್ಯೂಷನ್ ಟು ಲಿಟ್ರೇಚರ್. ಸೊ ನೆಕ್ಸ್ಟ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಸೊ ಇದರಲ್ಲಿ ಮ್ಯಾಥಮೆಟಿಕ್ಸ್, ಆಸ್ಟ್ರಾನಮಿ, ಫಿಸಿಕ್ಸ್, ಕೆಮಿಸ್ಟ್ರಿ, ಬಾಟನಿ, ಝೂಲಜಿ, ಫಿಸಿಯಾಲಜಿ, ಮೆಡಿಸಿನ್ ಇನ್ಕ್ಲೂಡಿಂಗ್ ಸರ್ಜರಿ. ಸೊ ಆಮೇಲೆ ಶಿಪ್ ಬಿಲ್ಡಿಂಗ್, ಮೈನಿಂಗ್, ಮೆಟಲರ್ಜಿ, ಇಂಜಿನಿಯರಿಂಗ್ ಆ್ಯಂಡ್ ಆರ್ಕಿಟೆಕ್ಚರ್. ಸೊ ಇದರ ಬಗ್ಗೆ ಬೇಸಿಕ್ಕಾಗಿ ಕೇಳ್ತಾರೆ. ನೆಕ್ಸ್ಟ್ ಆರ್ಟ್ಸ್ ಎಕ್ಸ್ಕ್ಲೂಡಿಂಗ್ ಕರ್ನಾಟಕ, ದ ಮೌರ್ಯ ಆ್ಯಂಡ್ ಗುಪ್ತ ಪೀರಿಯಡ್, ಮೌರ್ಯ ಸಾಮ್ರಾಜ್ಯ, ಗುಪ್ತ ಸಾಮ್ರಾಜ್ಯ, ಖಜುರಾಹೋ ಟೆಂಪಲ್, ಜೈನ್ ಟೆಂಪಲ್, ಮೌಂಟ್ ಅಬು, ಒಡಿಶಿಯನ್ ಟೆಂಪಲ್ಸ್, ಪಲ್ಲವರು, ಚೋಳ, ಪಾಂಡ್ಯ, ಮುಘಲ್ ಆರ್ಕಿಟೆಕ್ಚರ್, ಆಮೇಲೆ ಕ್ಯಾಥೆಡ್ರಲ್ ಆರ್ಕಿಟೆಕ್ಚರ್ಗಳು, ಬಾಂಬ್ ಜೀಸಸ್, ಓಲ್ಡ್ ಗೋವಾ, ಸೈಂಟ್ ಪಾಲ್ಸ್ ಕೋಲ್ಕತ್ತಾ ಆ್ಯಂಡ್ ಸೈಂಟ್ ಥಾಮಸ್ ಚೆನ್ನೈ, ಪೇಂಟಿಂಗ್, ಅಜಂತಾ ಫೈರ್ ಸ್ಕೋರ್ಸ್, ಮುಘಲ್ ಆ್ಯಂಡ್ ರಜಪೂತ್ ಸ್ಕೂಲ್, ಚಿತ್ರಕಲೆ ಏನೇನಿದೆ ಚಿತ್ರಕಲೆ, ವಾಸ್ತುಶಿಲ್ಪ. ಸೊ ಇದರ ಬಗ್ಗೆ ಡ್ಯಾನ್ಸ್ ಆ್ಯಂಡ್ ಮ್ಯೂಸಿಕ್, ಆಮೇಲೆ ಕ್ಲಾಸಿಕಲ್ ಮ್ಯೂಸಿಕ್ ಆ್ಯಂಡ್ ಡ್ಯಾನ್ಸ್, ಮುಘಲ್ ಕಾಂಟ್ರಿಬ್ಯೂಷನ್ ಟು ಮ್ಯೂಸಿಕ್, ಫೋಕ್ಸ್ ಆಫ್ ಇಂಡಿಯಾ, ಭಾರತದ ಜಾನಪದ ಕಲೆಗಳ ಬಗ್ಗೆ ಕೇಳ್ತಾರೆ. ನೆಕ್ಸ್ಟ್ ಇಂಡಿಯಾಸ್ ಕಲ್ಚರ್ ಕಾಂಟ್ರಿಬ್ಯೂಷನ್ ಟು ದ ಔಟ್ಸೈಡ್ ವರ್ಲ್ಡ್. ಸೊ ವಿದೇಶಕ್ಕೆ ಯಾವ ರೀತಿಯಾಗಿ ಕಲ್ಚರಲ್ ಕಾಂಟ್ರಿಬ್ಯೂಷನ್ ಆಗಿದೆ ಅಂಥೇಳಿ. ಸೊ ಸೆಂಟ್ರಲ್ ಏಷ್ಯಾ, ಚೈನಾ, ಜಪಾನ್, ಸೌತ್ ಈಸ್ಟ್ ಏಷ್ಯಾ ಆ್ಯಂಡ್ ಶ್ರೀಲಂಕಾ. ಸೊ ಇವುಗಳಿಗೆ ಜೊತೆ ನಮ್ಮ ಕಲ್ಚರಲ್ ಕಾಂಟ್ರಿಬ್ಯೂಷನ್ಸ್ ಯಾವ ಥರ ಇದೆ ಅನ್ನೋದ್ರ ಬಗ್ಗೆ ಕ್ವಶನ್ಸ್ ಬರುತ್ತೆ. ನೆಕ್ಸ್ಟ್ ರಿಲಿಜಿಯನ್ಸ್ ಆಫ್ ಇಂಡಿಯಾ, ಅದರಲ್ಲಿ ಹಿಂದೂ ಧರ್ಮಗಳು ಯಾವುದ್ಯಾವುದಿದೆ ಅದರ ಬಗ್ಗೆ ಹಿಸ್ಟ್ರಿ, ಯಾವ ರೀತಿ ಇವಾಲ್ವ್ ಆಯಿತು ಇದರ ಬಗ್ಗೆ ಕ್ವಶನನ್ನು ಕೇಳ್ತಾರೆ. ಸೊ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆ್ಯಂಡ್ ಸಮ್ ಕಾಮನ್ ಬಿಲೀಫ್ಸ್, ಜನರಲ್ ಆಗಿ ಹಿಂದೂ ಧರ್ಮದ ಬಗ್ಗೆ. ಆಮೇಲೆ ಪುರುಷಾರ್ಥಗಳು, ರಿಚುವಲ್ಸ್, ಎಥಿಕ್ಸ್, ಹಬ್ಬ ಹರಿದಿನಗಳು, ಆಮೇಲೆ ಪಿಲ್ಗ್ರಿಮೇಜ್ ಆ್ಯಂಡ್ ಫೇರ್ಸ್, ಹಿಂದೂ ಸೆಕ್ಟ್ಸ್, ಹಿಂದೂಯಿಸಮ್ ಆಸ್ ಎ ಫೆಡರೇಷನ್ ಆಫ್ ವೇರಿಯಸ್ ಸೆಕ್ಟರ್ಸ್. ಸೊ ನೆಕ್ಸ್ಟ್ ಶೈವ, ವೈಷ್ಣವ, ಶಕ್ತ, ಫಿಲಾಸಫಿ ಆಫ್ ದ ಉಪನಿಷತ್ಗಳ ಬಗ್ಗೆ, ಭಗವದ್ಗೀತಾ, ಯೋಗ ಫಿಲಾಸಫಿ ಆಫ್ ಪತಂಜಲಿ. ಸೊ ಇದರ ಬಗ್ಗೆ ಕೇಳ್ತಾರೆ. ನೆಕ್ಸ್ಟ್ ಜೈನಿಸಮಲ್ಲಿ ಅವರ ಪ್ರಿನ್ಸಿಪಲ್ಸ್, ರತ್ನತ್ರಯಗಳು, ಆಮೇಲೆ ಕೋಡ್ ಆಫ್ ಮೋರಲ್, ಈಕ್ವಾಲಿಟಿ, ಅಹಿಂಸಾ, ದಿಗಂಬರ, ಶ್ವೇತಾಂಬರ. ಸೊ ಇದರ ಬಗ್ಗೆ ಕೇಳ್ತಾರೆ. ಬುದ್ಧಿಸಮಲ್ಲಿ ಅವರ ಪ್ರಿನ್ಸಿಪಲ್ 4 ನೋಬಲ್ ಟ್ರೂತ್, ಆಮೇಲೆ 8 ಫೋಲ್ಡ್ ಪಾತ್, ನಿರ್ವಾಣ, ಮೋರಲ್ ಡಾಕ್ಟ್ರೈನ್, ಹೀನಾಯನ, ಮಹಾಯಾನ. ಸೊ ಇದರ ಬಗ್ಗೆ ಕೂಡ ಕೇಳ್ತಾರೆ. ನೆಕ್ಸ್ಟ್ ಕ್ರಿಶ್ಚಿಯಾನಿಟಿ ಬಗ್ಗೆ, ಟೀಚಿಂಗ್ಸ್ ಆಫ್ ಜೀಸಸ್ ಕ್ರಿಸ್ಟ್, ಕ್ರಿಶ್ಚಿಯನ್ ಡಾಕ್ಟ್ರಿನ್ಸ್ ಆ್ಯಂಡ್ ಥಿಯಾಲಜಿ, ಗ್ರೂಪ್ಸ್ ಇನ್ ಕ್ರಿಶ್ಚಿಯಾನಿಟಿ, ಅವರಲ್ಲಿ ಬರುವಂತಹ ಪಂಗಡಗಳು. ಆಮೇಲೆ ರೋಮನ್ ಕ್ಯಾಥೋಲಿಕ್ ಚರ್ಚ್, ಈಸ್ಟರ್ನ್ ಆರ್ಥೋಡಾಕ್ಸ್ ಚರ್ಚ್, ಪ್ರೊಟೆಸ್ಟೆಂಟ್ ಚರ್ಚ್, ಮಿಷನರಿ ಆ್ಯಕ್ಟಿವಿಟೀಸ್ ಇನ್ ಇಂಡಿಯಾ. ಸೊ ಕ್ರಿಶ್ಚಿಯಾನಿಟಿಯ ಇಂಡಿಯಾದಲ್ಲಿ ಯಾವ ರೀತಿ ಇವಾಲ್ವ್ ಆಯಿತು, ಯಾವ ರೀತಿ ಇಂಡಿಯಾಕ್ಕೆ ಬಂತು, ಆಮೇಲೆ ಯಾವ ರೀತಿ ಇಂಪ್ರೂವ್ ಆಯಿತು, ಇವಾಗ ಯಾವ ಥರ ಕ್ರಿಶ್ಚಿಯಾನಿಟಿ ಇದೆ ಅನ್ನೋದ್ರ ಬಗ್ಗೆ ನಾವು ಅಭ್ಯಾಸ ಮಾಡ್ಕೋಬೇಕು. ನೆಕ್ಸ್ಟ್ ಇಸ್ಲಾಂ, ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರಾಕ್ಟೀಸಸ್, ಇಸ್ಲಾಮಲ್ಲಿ ಬರುವಂಥ ಪ್ರಿನ್ಸಿಪಲ್ ಆ್ಯಂಡ್ ಪ್ರಾಕ್ಟೀಸ್. ಆಮೇಲೆ ಗಾಡ್, ಕನ್ಫೆಷನ್ ಆಫ್ ಫೇತ್, 5 ಪಿಲ್ಲರ್ಸ್ ಆಫ್ ಇಸ್ಲಾಂ, ಆಮೇಲೆ ಅವರ ಸೇಕ್ರೆಡ್ ಪ್ಲೇಸ್ಗಳು, ಆಮೇಲೆ ದ ಫ್ಯಾಮಿಲಿ ಸಿಸ್ಟಮ್ ಆ್ಯಂಡ್ ಶರಿಯಾ, ಸೂಫೀಸ್, ಶಿಯಾ ಆ್ಯಂಡ್ ಸುನ್ನಿ. ಸೊ ಅವರಲ್ಲಿ ಬರುವಂತಹ ಪಂಗಡಗಳು, ಇದರ ಬಗ್ಗೆ ಕೂಡ ಕೇಳ್ತಾರೆ. ನೆಕ್ಸ್ಟ್ ಸಿಕ್ಕಿಸಮ್, ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರಾಕ್ಟೀಸ್ ಆ್ಯಂಡ್ ಇಟ್ಸ್ ಇವಲ್ಯೂಷನ್, ಸಿಖ್ ಧರ್ಮದ ಇವಲ್ಯೂಷನ್ ಬಗ್ಗೆ ಕೇಳ್ತಾರೆ. ನೆಕ್ಸ್ಟ್ ಯೂನಿಟ್ 2 ಅಂದರೆ ಟುವರ್ಡ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯನ್ ಸೊಸೈಟಿ, ಮೇಜರ್ ಸ್ಕೂಲ್ಸ್ ಆಫ್ ಥಾಟ್. ಸೊ ಮಾಡರ್ನ್ ಇಂಡಿಯಾ ಹಿಸ್ಟ್ರಿ ಫ್ರಮ್ ದ ಬಿಗಿನಿಂಗ್, 19th ಸೆಂಚುರಿಯಿಂದ ಆಗಿರುವಂಥ ರಿಫಾರ್ಮ್ಸ್ ಆ್ಯಂಡ್ ಅದರ ರಿಫಾರ್ಮರ್ಸ್. ಸೊ ರಿಫಾರ್ಮ್ ಆ್ಯಂಡ್ ರಿಫಾರ್ಮರ್ಸ್ ಬಗ್ಗೆ ಅಭ್ಯಾಸ ಮಾಡ್ಕೋಬೇಕು. ಸೊ ಅದರಲ್ಲಿ ಇರ್ಯಾಡಿಕೇಷನ್ ಆಫ್ ಸೋಷಿಯಲ್ ಆ್ಯಂಡ್ ರಿಲಿಜಿಯಸ್ ರಾಂಗ್ಸ್. ಸೊ ಮೂಢನಂಬಿಕೆಗಳನ್ನು ನಿರ್ಮೂಲನೆ ಮಾಡುವಲ್ಲಿ ಆಗಿರುವಂಥ ಆ್ಯಕ್ಷನ್ಗಳು. ಆಮೇಲೆ ದ ವೇದಾಸ್ ಫಾರ್ ಆಲ್, ಕ್ಯಾಸ್ಟ್ಲೆಸ್ ಸೊಸೈಟಿ, ಜಾತಿ ಧರ್ಮ ಇರಬಾರ್ದು ಅಂತ ಹೇಳಿ ನಡೆದಂತಹ ಮೂಮೆಂಟ್ಗಳು. ಐಡಿಯಲ್ ಆಫ್ ಸರ್ವೀಸ್, ಎಮ್ಯಾನ್ಸಿಪೇಷನ್ ಆಫ್ ದ ಡಿಪ್ರೆಸ್ಡ್ ಕ್ಲಾಸ್, 2 ನೇಷನ್ ಥಿಯರಿ ಆ್ಯಂಡ್ ಇಸ್ಲಾಮಿಕ್ ರಿವೈವ್ಯಾಲಿಸಮ್,
ಎಂಪವರ್ಮೆಂಟ್ ಆಫ್ ಡಿಪ್ರೆಸ್ಡ್ ಕ್ಲಾಸ್ ಥ್ರೂ ರಿಲಿಜಿಯನ್ ಆ್ಯಂಡ್ ಎಜುಕೇಷನ್, ಹಿಂದುತ್ವ, ಆಮೇಲೆ ಪ್ಯಾಟ್ರಿಯೋಟಿಸಮ್ ದೇಶಭಕ್ತಿ, ದ್ರಾವಿಡ ಮೂಮೆಂಟ್, ಸ್ಟ್ರಗಲ್ ಫಾರ್ ಎಮ್ಯಾನ್ಸಿಪೇಷನ್ ಆಫ್ ದಲಿತರ ಉದ್ಧರಣಕ್ಕೆ ಆಗಿರುವಂತಹ ಎಂಪವರ್ಮೆಂಟ್ ಆ್ಯಕ್ಟಿವಿಟೀಸ್, ಸೋಷಿಯಲಿಸ್ಟ್ ಅಪ್ರೋಚ್ ಆ್ಯಂಡ್ ಟೋಟಲ್ ರೆವಲ್ಯೂಷನ್, ಆಮೇಲೆ ಗ್ರಾಮ ಸ್ವರಾಜ್, ಸತ್ಯಾಗ್ರಹ ಮತ್ತು ಭೂದಾನ ಚಳುವಳಿ. ಸೊ ಇದರ ಬಗ್ಗೆ ಅಭ್ಯಾಸ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಹಿಸ್ಟ್ರಿಯಲ್ಲಿ ಕದಂಬಾಸ್ ಟು ದ ಹೊಯ್ಸಲರ್ಸ್, ಕದಂಬರಿಂದ ಹೊಯ್ಸಲರವರೆಗೆ ಆಗಿರುವಂತಹ ಇತಿಹಾಸದ ಬಗ್ಗೆ ಕೇಳ್ತಾರೆ. ಸೊ ಅದರಲ್ಲಿ ಆ್ಯಂಟಿಕ್ವಿಟಿ ಆಫ್ ಕರ್ನಾಟಕದ ಕರ್ನಾಟಕ ಹಿಸ್ಟ್ರಿ ಅದರ ಬಗ್ಗೆ ಕೇಳ್ತಾರೆ. ಆ್ಯಂಡ್ ಕನ್ನಡ ಲ್ಯಾಂಗ್ವೇಜ್ ಆ್ಯಂಡ್ ಲಿಟ್ರೇಚರ್, ಕನ್ನಡ ಭಾಷೆ, ಆಮೇಲೆ ಕನ್ನಡ ನಾಡು ಯಾವ ರೀತಿ ಎಕ್ಸ್ಟೆಂಡ್ ಆಯಿತು, ಸ್ಟೇಟ್ ಆ್ಯಂಡ್ ಡಿಸ್ಟ್ರಿಕ್ಟ್ ಗೆಜೆಟೇಸ್, ಆಮೇಲೆ ಮ್ಯೂಸಿಯಂ, ಆರ್ಚಿವ್ಸ್ ಆಫ್ ಕರ್ನಾಟಕ, ಪ್ರಿಸರ್ವೇಷನ್ಸ್, ಪ್ರೊಟೆಕ್ಷನ್ ಆಫ್ ಹಿಸ್ಟೋರಿಕಲ್ ಮಾನ್ಯುಮೆಂಟ್ಸ್, ವರ್ಕ್ ಆಫ್ ಆರ್ಕಿಯಾಲಜಿಕಲ್ ಸರ್ವೆ ಇಂಡಿಯಾದಲ್ಲಿ ಆದಾಗ ಕರ್ನಾಟಕದ ಹಿಸ್ಟ್ರಿ ಬಗ್ಗೆ ಏನೇನು ಸಿಕ್ಕಿದೆ ಅನ್ನೋದ್ರ ಬಗ್ಗೆ. ಆಮೇಲೆ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಇನ್ ಕರ್ನಾಟಕ, ಯಾವ ಪ್ಲೇಸನ್ನು ವರ್ಲ್ಡ್ ಹೆರಿಟೇಜ್ ಸೈಟಲ್ಲಿ ಆ್ಯಡ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಓದ್ಕೋಬೇಕಾಗತ್ತೆ. ಫ್ರಮ್ ಕದಂಬಾಸ್ ಟು ದ ಹೊಯ್ಸಲಾಸ್, ಕಾಂಟ್ರಿಬ್ಯೂಷನ್ ಟು ಶಿಲ್ಪಕಲೆಗಾಗಿರ್ಬೋದು, ಸ್ಕಲ್ಪ್ಚರ್, ಆಮೇಲೆ ಲಿಟ್ರೇಚರ್, ಧಾರ್ಮಿಕವಾಗಿ ಕದಂಬದಿಂದ ಹೊಯ್ಸಳರವರೆಗೆ ಆಗಿರುವಂತಹ ಏನೇನು ಚೇಂಜಸ್ ಆಗಿದೆ ಅನ್ನೋದರ ಬಗ್ಗೆ ಓದ್ಕೋಬೇಕು. ನೆಕ್ಸ್ಟ್ ದ ವಿಜಯನಗರ ಎಂಪೈರ್ ಆ್ಯಂಡ್ ದೇರ್ ಆಫ್ಟರ್ ಅಂತಂದರೆ 1336 ಇಸವಿಯಿಂದ 1799 ಇಸವಿವರೆಗೆ ಆಗಿರುವಂತಹ ಬದಲಾವಣೆಗಳು, ಯಾವ ರೀತಿ ಆಡಳಿತ ನಡೆಸಿದ್ರು, ಸೇಮ್ ಅದೇ ಸ್ಕಲ್ಪ್ಚರ್, ಫಾರಿನ್ ಅಕೌಂಟ್ ಆಫ್ ವಿಜಯನಗರ, ಆರ್ಕಿಟೆಕ್ಚರ್, ಮ್ಯೂಸಿಕ್, ಡ್ಯಾನ್ಸ್, ಲಿಟ್ರೇಚರ್. ಸೊ ಇದಕ್ಕೆಲ್ಲ ಯಾವ ರೀತಿಯಂಥ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅನ್ನೋದರ ಬಗ್ಗೆ ಡೀಟೇಲಾಗಿ ನೋಡ್ಕೋಬೇಕು. ನೆಕ್ಸ್ಟ್ ರಿಲಿಜಿಯಸ್ ಸೆಕ್ಷನಲ್ಲಿ ಶಂಕರಾಚಾರ್ಯ, ರಾಮಾನುಜಾಚಾರ್ಯ, ಮಧ್ವಾಚಾರ್ಯ, ಬಸವೇಶ್ವರ, ವೀರಶೈವಿಸಮ್ ಆ್ಯಂಡ್ ವಚನ ಮೂಮೆಂಟ್, ಹರಿದಾಸ ಮೂಮೆಂಟ್, ಕಾಲಮುಖ, ಶಕ್ತ ಆ್ಯಂಡ್ ಪಾಶುಪತ. ಸೊ ಇದರ ಬಗ್ಗೆ ನೋಡ್ಕೋಬೇಕು. ನೆಕ್ಸ್ಟ್ ಬಹಮನ್ ಶಾಹೀಸ್ ಅವರ ಆಡಳಿತ, ಅದರಲ್ಲಿ ಬಹಮುದ್ ಗವಾನ್, ಕಾಂಟ್ರಿಬ್ಯೂಷನ್ಸ್ ಆಫ್ ಬಹಮನಿ ಸುಲ್ತಾನರು. ಸೊ ಬಹಮನಿ ಸುಲ್ತಾನರು ಯಾವ ರೀತಿ ಕರ್ನಾಟಕದಕ್ಕೆ ಕೊಡುಗೆಗಳನ್ನು ನೀಡಿದ್ದಾರೆ ಅನ್ನೋದರ ಬಗ್ಗೆ. ಸೊ ಅದರಲ್ಲಿ ಆದಿಲ್ ಶಾಸ್ ಆಫ್ ಬಿಜಾಪುರದ ಆದಿಲ್ ಶಾಹಿಗಳು. ಸೊ ಅವರು ಸಾಹಿತ್ಯಕ್ಕೆ ಆಗಿರ್ಬೋದು, ಶಿಲ್ಪಕಲೆಗೆ ನೀಡಿರುವಂಥ ಕೊಡುಗೆಗಳ ಬಗ್ಗೆ ಕೇಳಿದ್ದಾರೆ. ನೆಕ್ಸ್ಟ್ ಚಿಕ್ಕದೇವರಾಜ ಒಡೆಯರ್ ಕಾಂಟ್ರಿಬ್ಯೂಷನ್ಸ್, ಅವರ ಕೊಡುಗೆಗಳು. ಸೊ ನಾಯಕಸ್ ಆಫ್ ಕೆಳದಿ ಆ್ಯಂಡ್ ಚಿತ್ರದುರ್ಗ, ಕೆಳದಿ ಮತ್ತು ಚಿತ್ರದುರ್ಗದ ನಾಯಕರಾದಂಥ ಚಿಕ್ಕದೇವರಾಜ ಒಡೆಯರ್ ಇವರ ಕೊಡುಗೆಗಳು. ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ ಆಫ್ ಕಿತ್ತೂರು, ಆಮೇಲೆ ಯಲಹಂಕ ನಾಡಪ್ರಭುಗಳು, ಹೈದರ್ ಅಲಿ, ಟಿಪ್ಪು ಸುಲ್ತಾನ್. ಸೊ ಇವರ ಬಗ್ಗೆ ಕೂಡ ಕೇಳ್ತಾರೆ. ನೆಕ್ಸ್ಟ್ ಮಾಡರ್ನ್ ಮೈಸೂರು 1799ರಿಂದ 1947ರವರೆಗೆ. ಅದರಲ್ಲಿ ಕೃಷ್ಣರಾಜ ಒಡೆಯರ್ ಅವರ ಕೊಡುಗೆಗಳು. ಆರ್ಮ್ಡ್ ರೆಬೆಲಿಯನ್ ಆಫ್ ಕರ್ನಾಟಕ ಅಗೇನ್ಸ್ಟ್ ದ ಬ್ರಿಟಿಷ್ ಆಫ್ ಕರ್ನಾಟಕ. ಸೊ ಸಿಪಾಯಿ ದಂಗೆ ಏನಾಗಿದೆ ಅದರ ಬಗ್ಗೆ. ಆಮೇಲೆ ಕಮಿಷನರ್ಸ್ ರೂಲ್, ನಿಜಾಮ್ ರೂಲ್, ಪ್ರೋಗ್ರೆಸ್ ಆಫ್ ಮೈಸೂರು ಅಂಡರ್ ದಿವಾನಾಸ್, ಫ್ರೀಡಮ್ ಮೂಮೆಂಟ್ ಇನ್ ಕರ್ನಾಟಕ ಆ್ಯಂಡ್ ಯೂನಿಫಿಕೇಷನ್. ಸೊ ಯಾವ ರೀತಿಯಾಗಿ ಸ್ವಾತಂತ್ರ್ಯ ಚಳುವಳಿ ನಡೆಯಿತು. ಸೊ ಅದರಲ್ಲಿ ನ್ಯಾಷನಲಿಸಮ್ ಯಾವ ರೀತಿ ರೈಸ್ ಆಯಿತು, ಗಾಂಧಿಯನ್ ಎರ, ಗಾಂಧಿ ಬರೋದಕ್ಕಿಂತ ಮುಂಚೆ, ಗಾಂಧೀಜಿ ಬಂದ ನಂತರ ಯಾವ ರೀತಿ ಸ್ವಾತಂತ್ರ್ಯ ಚಳುವಳಿ ಆಯಿತು. ಆಮೇಲೆ ಹೈದರಾಬಾದಲ್ಲಿ ಆದಂಥ ಸ್ವಾತಂತ್ರ್ಯ ಚಳುವಳಿ. ಆಮೇಲೆ ಫ್ರೀಡಮ್ ಸ್ಟ್ರಗಲ್, ಇಂಪಾರ್ಟೆಂಟ್ ಪರ್ಸನಾಲಿಟೀಸ್, ಯಾರ್ಯಾರು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಇನ್ವಾಲ್ವ್ ಆಗಿರುವಂತಹ ಇಂಪಾರ್ಟೆಂಟ್ ಪರ್ಸನ್ಗಳ ಬಗ್ಗೆ. ಆಮೇಲೆ ಯೂನಿಫಿಕೇಷನ್ ಆಫ್ ಕರ್ನಾಟಕ ಯಾವ ರೀತಿ ಸ್ವಾತಂತ್ರ್ಯ ಚಳುವಳಿಗೆ ಒಗ್ಗೂಡಿತು ನೋಡಿ. ಆಲೂರು ವೆಂಕಟರಾವ್ ಅವರ ರೋಲ್ ಏನಿದೆ ಸಾಹಿತ್ಯ ಕ್ಷೇತ್ರದಲ್ಲಿ. ಆಮೇಲೆ ಕಲ್ಚರಲ್ ಅಸೋಸಿಯೇಷನ್ಸ್ ಆ್ಯಂಡ್ ಪ್ರಿಂಟ್ ಮೀಡಿಯಾದಲ್ಲಿ 3 ಸ್ಟೇಜಸ್ ಆಫ್ ಯೂನಿಫಿಕೇಷನ್ ಆಫ್ ಕರ್ನಾಟಕ. ಸೊ ಕರ್ನಾಟಕ ಸ್ವಾತಂತ್ರ್ಯ ಚಳುವಳಿ ಯಾವ ರೀತಿಯಾಗಿ ಒಗ್ಗಟ್ಟಾಗಿ ಹೋರಾಡಿತು ಅನ್ನೋದರ ಬಗ್ಗೆ ಕೇಳ್ತಾರೆ. ನೆಕ್ಸ್ಟ್ ಸೋಷಿಯಲ್ ಆ್ಯಂಡ್ ಕಲ್ಚರಲ್ ಡೆವಲಪ್ಮೆಂಟ್. ಸೊ ಅದರಲ್ಲಿ ಎಜುಕೇಷನನ್ನು ಸ್ಪ್ರೆಡ್ ಮಾಡಲಿಕ್ಕೆ ಯಾವ್ಯಾವ ಮಿಷನರಿಗಳು ಆ್ಯಂಡ್
ವಾಲಂಟರಿ ಬಾಡೀಸ್ ಹೆಲ್ಪ್ ಮಾಡಿದ್ದಾರೆ. ಆಮೇಲೆ ಪ್ರಿಂಟಿಂಗ್ ಆ್ಯಂಡ್ ಪ್ರೆಸ್ ಮೀಡಿಯಾಗಳು ಯಾವ ಥರ ಹೆಲ್ಪ್ ಮಾಡಿತು. ಆಮೇಲೆ ಸಾಹಿತ್ಯ, ಸ್ಕಾಲರ್ಲಿ ಸ್ಟಡೀಸ್, ಹೈಯರ್ ಸ್ಟಡೀಸನ್ನು ಯಾರ್ಯಾರು ಇದರ ಬಗ್ಗೆ ಮಾಡಿದರು. ಆಮೇಲೆ ನ್ಯೂ ಲಿಟ್ರರಿ ಜನರಸ್ ಇನ್ ಕನ್ನಡ ಲಿಟ್ರೇಚರ್, ಕನ್ನಡ ಸಾಹಿತ್ಯದಲ್ಲಿ ಹೊಸ ಸಾಹಿತಿಗಳು. ಆಮೇಲೆ ಬ್ಯಾಕ್ವರ್ಡ್ ಕ್ಲಾಸ್ ಮೂವ್ಮೆಂಟ್, ಮಿಲ್ಲರ್ ಕಮಿಟಿ ರಿಪೋರ್ಟ್, ಫೋಕ್ ಆರ್ಟ್ ಆಫ್ ಕರ್ನಾಟಕ, ಕರ್ನಾಟಕದ ಜಾನಪದ ಸಾಹಿತ್ಯದ ಬಗ್ಗೆ ಕೇಳ್ತಾರೆ. ನೆಕ್ಸ್ಟ್ ಸೋಷಿಯಲ್ ಆ್ಯಂಡ್ ಪೊಲಿಟಿಕಲ್ ಪರ್ಸ್ಪೆಕ್ಟಿವ್, ರಾಜಕೀಯ ಮತ್ತು ಸಾಮಾಜಿಕ ದೃಷ್ಟಿಕೋನದಲ್ಲಿ ಕರ್ನಾಟಕ ಮತ್ತು ಭಾರತ ಇದರ ಬಗ್ಗೆ ಕೇಳ್ತಾರೆ. ಸೊ ಅದರಲ್ಲಿ ಪೋಸ್ಟ್ ಇಂಡಿಪೆಂಡೆಂಟ್ ಕರ್ನಾಟಕ, ಸ್ವಾತಂತ್ರ್ಯಕ್ಕಿಂತ ಮುಂಚೆ ಇದ್ದ ಭಾರತ, ಸ್ವಾತಂತ್ರ್ಯಕ್ಕಿಂತ ಮುಂಚೆ ಇದ್ದಂಥ ಕರ್ನಾಟಕ. ಆಮೇಲೆ ಸಾಮಾಜಿಕ ಬದಲಾವಣೆಗಳು ಮತ್ತು ಮಾಡರ್ನೈಸೇಷನ್, ಗೌರ್ಮೆಂಟ್ ಆ್ಯಂಡ್ ಪೊಲಿಟಿಕಲ್ ಸಿಸ್ಟಮ್, ಕರ್ನಾಟಕ ಸರ್ಕಾರ ಮತ್ತು ಆಡಳಿತಾತ್ಮಕ ನೀತಿಗಳು, ಡಿಸೆಂಟ್ರಲೈಸೇಷನ್ ಆಫ್ ಪವರ್. ಆಮೇಲೆ ಸೋಷಿಯೋ ಎಕನಾಮಿಕ್ ಸಿಸ್ಟಮ್, ಸಾಮಾಜಿಕ ಮತ್ತು ಆರ್ಥಿಕ ನೀತಿಗಳು, ರೂರಲ್ ಸೋಷಿಯಲ್ ಸಿಸ್ಟಮ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್, ಗ್ರಾಮೀಣ ಅಭಿವೃದ್ಧಿಯ ಬಗ್ಗೆ ಡೀಟೇಲ್ಡಾಗಿ ಓದ್ಕೋಬೇಕು. ನೆಕ್ಸ್ಟ್ ಇಂಡಿಯನ್ ಎಕನಾಮಿ ಪ್ಲ್ಯಾನಿಂಗ್, ರೂರಲ್ ಡೆವಲಪ್ಮೆಂಟ್, ಸೊ ಭಾರತದ ಆರ್ಥಿಕ ನೀತಿ. ಸೊ ಅದರಲ್ಲಿ ಭಾರತದ ಆರ್ಥಿಕ ನೀತಿ, ಇಂಡಿಯಾ ಆ್ಯಂಡ್ ಇಂಟರ್ನ್ಯಾಷನಲ್ ಎಕನಾಮಿಕ್ ರಿಲೇಷನ್, ಆರ್ಥಿಕವಾಗಿ ಭಾರತ ವಿದೇಶದೊಂದಿಗಿರುವಂತಹ ಸಂಬಂಧ, ಡೆವಲಪ್ಮೆಂಟ್ ಪ್ಯಾಟರ್ನ್ಸ್, ಯಾವ ರೀತಿಯಾಗಿ ಆರ್ಥಿಕ ಅಭಿವೃದ್ಧಿ ಆಗ್ತಾ ಇದೆ ಅನ್ನೋದರ ಬಗ್ಗೆ, ಪ್ಲ್ಯಾನಿಂಗ್ ಆ್ಯಂಡ್ ಪ್ಲ್ಯಾನಿಂಗ್ ಗೋಲ್ಸ್, ಡಿಸೆಂಟ್ರಲೈಸೇಷನ್. ಆಮೇಲೆ ಗ್ರಾಮೀಣ ಅಭಿವೃದ್ಧಿಗೆ ಕೈಗೊಂಡಿರುವಂತಹ ಯೋಜನೆಗಳು ಅಂತ ಹೇಳಿದರೆ ಪ್ರೊವರ್ಟಿ ಎಲಿವೇಷನ್, ಕಮ್ಮಿ ಎಂಪ್ಲಾಯ್ಮೆಂಟ್ ಜನರೇಷನ್, ನಿರುದ್ಯೋಗ ನಿವಾರಣೆ, ಬಡತನ ನಿರ್ಮೂಲನೆ. ಆಮೇಲೆ ಪಂಚವಾರ್ಷಿಕ ಯೋಜನೆಗಳು, ರೂರಲ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಡೆವಲಪ್ಮೆಂಟ್ ಆ್ಯಂಡ್ ಕನ್ಸರ್ವೇಷನ್ ಆಫ್ ಕಾಮನ್ ಪ್ರಾಪರ್ಟಿ ರಿಸೋರ್ಸಸ್ ಇನ್ ರೂರಲ್ ಏರಿಯಾಸ್, ವಿಲೇಜ್ ಗ್ರಾಸ್ಲ್ಯಾಂಡ್ ಆ್ಯಂಡ್ ವುಡ್, ವಾಟರ್ ಬಾಡೀಸ್, ಪ್ರೊವಿಷನ್ ಆಫ್ ಅರ್ಬನ್ ಎಮ್ಯುನಿಟೀಸ್ ಇನ್ ರೂರಲ್ ಏರಿಯಾಸ್. ಸೊ ಯಾವ್ಯಾವ ಯೋಜನೆಗಳನ್ನು ಅನುಷ್ಠಾನಕ್ಕೆ ತಂದಿದ್ದಾರೆ ಅನ್ನೋದರ ಬಗ್ಗೆ ಡೀಟೇಲ್ಡಾಗಿ ಓದ್ಕೋಬೇಕು. ನೆಕ್ಸ್ಟ್ ಡಾಟಾ ಕಲೆಕ್ಷನ್, ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್. ಸೊ ಇದರಲ್ಲಿ ಕಲೆಕ್ಷನ್, ಇಂಟರ್ಪ್ರಿಟೇಷನ್ ಆ್ಯಂಡ್ ಅಪ್ರಿಸಿಯೇಷನ್ ಆಫ್ ಸ್ಟ್ಯಾಟಿಸ್ಟಿಕಲ್ ಡಾಟಾ ಸ್ಟಡಿ. ಸೊ ಇಂಡಿಯನ್ ಇಯರ್ ಬುಕ್ ಆಗಿರ್ಬೋದು ಅಥವಾ ಎಕನಾಮಿಕಲ್ಲಿ ನಾವು ವೆಬ್ಸೈಟಲ್ಲಿ ಸರ್ಚ್ ಮಾಡಿದಾಗ ನಮಗೆ ಈ ಇಯರಲ್ಲಿ ಇಷ್ಟು ಹಣ ಅಥವಾ ಇಷ್ಟು ಜನರಿಗೆ ಈ ರೀತಿಯಾದಂತಹ ಒಂದು ಯೋಜನೆಯನ್ನು ನಾವು ಅನುಷ್ಠಾನ ಮಾಡಿದ್ದೀವಿ, ಇಷ್ಟು ಮಂದಿ ಅದರ ಫಲಾನುಭವಿಗಳಿದ್ದಾರೆ ಅನ್ನೋದೇನು ಡಾಟಾ ನಂಬರ್ಸ್ ಏನಿರುತ್ತೆ, ಚಾರ್ಟ್ ಇರ್ಬೋದು, ಬಾರ್ ಗ್ರಾಫ್ ಇರ್ಬೋದು, ಲೈನ್ ಗ್ರಾಫ್ ಇರ್ಬೋದು, ಪೈ ಚಾರ್ಟ್ ಇರ್ಬೋದು. ಸೊ ಇದರ ಬೇಸಲ್ಲಿ ಅದನ್ನು ಮೆನ್ಷನ್ ಮಾಡಿರ್ತಾರೆ. ಸೊ ಅದರ ಬಗ್ಗೆ ಒಂದು ಎಕ್ಸ್ಪ್ಲನೇಷನ್ ಆ್ಯಂಡ್ ಪ್ರಾಪರ್ ಆಗಿ ಅದನ್ನು ಅನಾಲಿಸಿಸ್ ಮಾಡಿ ಅದರ ಬಗ್ಗೆ ಕೂಡ ನಾವು ಇನ್ಕ್ಲೂಡ್ ಮಾಡಬೇಕಾಗತ್ತೆ. ಸೊ ಅದರಲ್ಲಿ ಕೊಟ್ಟಿದ್ದಾರೆ ಪ್ರಪೋರ್ಷನ್, ಪ್ರಾಫಿಟ್ ಆ್ಯಂಡ್ ಲಾಸ್, ಪರ್ಸಂಟೇಜ್ ಆಗಿರ್ಬೋದು, ಕಾಂಬಿನೇಷನ್ ಆಫ್ ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡ್, ನಂಬರ್ ಸೀಕ್ವೆನ್ಸ್, ಸೀರೀಸ್, ಆ್ಯಾವರೇಜ್ ನಂಬರ್ ಸಿಸ್ಟಮ್, ಟೈಮ್ ಆ್ಯಂಡ್ ವರ್ಕ್, ಸ್ಪೀಡ್, ಟೈಮ್, ಡಿಸ್ಟೆನ್ಸ್, ಸಿಂಪಲ್ ಇಂಟ್ರೆಸ್ಟ್, ಅನಾಲಿಟಿಕಲ್ ಆ್ಯಂಡ್ ಕ್ರಿಟಿಕಲ್ ರೀಸನಿಂಗ್, ರೀಡಿಂಗ್ ಕಾಂಪ್ರಹೆನ್ಷನ್. ಸೊ ಈ ಎಲ್ಲವನ್ನು ನಾವು ಇನ್ಕ್ಲೂಡ್ ಮಾಡಿಕೊಂಡು ಬರಿಬೇಕಾಗತ್ತೆ. ನೆಕ್ಸ್ಟ್ ಜನರಲ್ ಸ್ಟಡೀಸ್ 2. ಸೊ ಇದರಲ್ಲಿ ಫಿಸಿಕಲ್ ಫೀಚರ್ಸ್ ಆ್ಯಂಡ್ ನ್ಯಾಚುರಲ್ ರಿಸೋರ್ಸಸ್ ಅಂತ ಹೇಳಿದರೆ ಜಿಯೋಗ್ರಫಿ ಆಫ್ ದ ವರ್ಲ್ಡ್, ಜಿಯೋಗ್ರಫಿ ಆಫ್ ದ ಇಂಡಿಯಾ, ಆಮೇಲೆ ಜಿಯೋಗ್ರಫಿ ಆಫ್ ಕರ್ನಾಟಕ, ವಿಶ್ವದ್ದು, ಆಮೇಲೆ ಭಾರತದ್ದು, ಆಮೇಲೆ ಕರ್ನಾಟಕದ್ದು, ಇವುಗಳು ಭೂಗೋಳಶಾಸ್ತ್ರ. ಇದರ ಬಗ್ಗೆ ನಾವು ಅಭ್ಯಾಸ ಮಾಡಬೇಕು. ಅದರಲ್ಲಿ ಲಿಥೋಸ್ಪಿಯರ್, ಫಿಸಿಯೋಗ್ರಫಿ ಆಫ್ ಕಾಂಟಿನೆಂಟ್ಸ್ ಆ್ಯಂಡ್ ಡೆಮೋಗ್ರಫಿ ಡಿಸ್ಟ್ರಿಬ್ಯೂಷನ್ಸ್, ಖಂಡಗಳ ಬಗ್ಗೆ, ಯಾವ್ಯಾವ ಖಂಡದಲ್ಲಿ ಮೌಂಟೇನ್, ರಿವರ್, ಫಾರೆಸ್ಟ್ ಹೇಗೆ, ಗ್ರಾಸ್ ಲ್ಯಾಂಡ್ ಹೇಗಿರುತ್ತೆ, ಡೆಸರ್ಟ್, ಹ್ಯೂಮನ್ ರೇಸಸ್, ಪಾಪ್ಯುಲೇಷನ್ ಚೇಂಜ್, ಡೆನ್ಸಿಟಿ, ಡೆಮೋಗ್ರಾಫಿಕ್ ಟ್ರಾನ್ಸಿಷನ್, ಸೆಕ್ಸ್ ರೇಷಿಯೋ, ಕ್ವಾಲಿಟಿ ಆಫ್ ಲೈಫ್ ಎಕ್ಸ್ಪೆಕ್ಟೆನ್ಸಿ, ಲಿಟ್ರಸಿ, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಆ್ಯಂಡ್ ಮೈಗ್ರೇಷನ್. ಸೊ ಈ ವಿಷಯದ ಬಗ್ಗೆ ವರ್ಲ್ಡ್ ಬೇಸಲ್ಲಿ, ಆಮೇಲೆ ಇಂಡಿಯಾ ಆ್ಯಂಡ್ ಕರ್ನಾಟಕ, ಸೊ ಈ ಮೂರು ಕೂಡ ನಾವು ಪ್ರಾಕ್ಟೀಸ್ ಮಾಡ್ಕೋಬೇಕು. ನೆಕ್ಸ್ಟ್ ಓವರ್ ವ್ಯೂ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸೊ ಅದರಲ್ಲಿ ನೇಚರ್ ಆಫ್ ಕಾನ್ಸ್ಟಿಟ್ಯೂಷನ್, ಫಂಡಮೆಂಟಲ್ ರೈಟ್ಸ್, ಆಮೇಲೆ ಡಿಸ್ಟ್ರಿಬ್ಯೂಷನ್ ಆಫ್ ಲೆಜಿಸ್ಲೇಟಿವ್ ಪವರ್ಸ್, ಯೂನಿಕ್ಯಾಮರಲ್ ಆ್ಯಂಡ್ ಬೈಕ್ಯಾಮರಲ್ ಲೆಜಿಸ್ಲೇಷನ್ಸ್, ಇಂಪಾರ್ಟೆಂಟ್ ಅಮೆಂಡ್ಮೆಂಟ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್, ವೆಲ್ಫೇರ್ ಮೆಕ್ಯಾನಿಸಮ್ ಇನ್ ಇಂಡಿಯಾ, ಸರ್ವಿಸಸ್ ಅಂಡರ್ ಯೂನಿಯನ್ ಆ್ಯಂಡ್ ಸ್ಟೇಟ್. ಸೊ ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟ ಹಾಗೆ ಕ್ವಶನ್ಸನ್ನು ಕೇಳ್ತಾರೆ.
ಸೊ ನೆಕ್ಸ್ಟ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಇಂಟರ್ನ್ಯಾಷನಲ್ ರಿಲೇಷನ್ಸ್. ಸೊ ಇದರಲ್ಲಿ ಪ್ರೈವೇಟ್ ಆ್ಯಂಡ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಕೇಳ್ತಾರೆ. ಸ್ಟ್ರಕ್ಚರ್ ಆಫ್ ಆರ್ಗನೈಸೇಷನ್ಸ್, ಆಮೇಲೆ ಆರ್ಗನೈಸೇಷನಲ್ ಬಿಹೇವಿಯರ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಕಾನ್ಸೆಪ್ಟ್, ಫಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್ ಆರ್ಗನೈಸೇಷನ್, ಮ್ಯಾನೇಜ್ಮೆಂಟ್ ಟೂಲ್ಸ್ ಆ್ಯಂಡ್ ಟೆಕ್ನಿಕ್, ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್, ಯುನೈಟೆಡ್ ನೇಷನ್ಸ್ ಆ್ಯಂಡ್ ಸ್ಪೆಷಲೈಸ್ಡ್ ಏಜೆನ್ಸೀಸ್. ನೆಕ್ಸ್ಟ್ ಜನರಲ್ ಸ್ಟಡೀಸ್ 3. ಸೊ ಅದರಲ್ಲಿ ರೋಲ್ ಆ್ಯಂಡ್ ಇಂಪ್ಯಾಕ್ಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇನ್ ಡೆವಲಪ್ಮೆಂಟ್ ಆಫ್ ಇಂಡಿಯನ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಇನ್ ಪಬ್ಲಿಕ್ ಡೊಮೈನ್. ಸೊ ಇದರಲ್ಲಿ ಬೇಸಿಕ್ಸ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಸೊ ಅದರಲ್ಲಿ ಕ್ಲಾಸಿಕಲ್ ಎಮರ್ಜಿಂಗ್ ಏರಿಯಾಸ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ವ್ಯಾಲ್ಯೂ ಅಡಿಷನ್ ಬೈ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಸೊ ಕರೆಂಟ್ ಆಗಿ ಪ್ರಸ್ತುತ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆಗಿರುವಂಥ ಡೆವಲಪ್ಮೆಂಟ್, ಅದರ ಇಂಪಾರ್ಟೆನ್ಸ್. ಸೊ ಈ ಥರ. ನೆಕ್ಸ್ಟ್ ಸ್ಪೇಸ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಎನರ್ಜಿ ರಿಸೋರ್ಸಸ್, ಡಿಸಾಸ್ಟರ್ಸ್ ಆ್ಯಂಡ್ ಪೆಸ್ಟ್ಸ್ ಆ್ಯಂಡ್ ಪೊಲ್ಯೂಷನ್. ಸೊ ಮಾಲಿನ್ಯ, ಯಾವ್ಯಾವ ರೀತಿಯಾದಂತಹ ನ್ಯಾಚುರಲ್ ಡಿಸಾಸ್ಟರ್ಗಳಾಯಿತು, ಅದನ್ನು ಹೇಗೆ ಓವರ್ಕಮ್ ಆದ್ವಿ ಸೊ ಅನ್ನೋದರ ಬಗ್ಗೆ. ನೆಕ್ಸ್ಟ್ ರಿಲೇಟೆಡ್ ಪರ್ಸೆಪ್ಷನ್ಸ್, ನಾಲೆಜ್, ಸೊಸೈಟಿಯ ಬಗ್ಗೆ ಇರುವಂತಹ ನಾಲೆಜ್, ರೂರಲ್ ಅಪ್ಲಿಫ್ಟ್ಮೆಂಟ್ ಆ್ಯಂಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಗ್ರಾಮೀಣ ಪ್ರದೇಶದಲ್ಲಿ ಯಾವ ರೀತಿಯಾಗಿ ಅಭಿವೃದ್ಧಿ ಆಯಿತು, ಆಮೇಲೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ನೆಕ್ಸ್ಟ್ ಅಡ್ವಾನ್ಸ್ಮೆಂಟ್ ಆ್ಯಂಡ್ ಮಾಡರ್ನ್ ಟ್ರೆಂಡ್ಸ್ ಇನ್ ನ್ಯಾಚುರಲ್ ಸೈನ್ಸ್ ಆ್ಯಂಡ್ ಹೈಜೀನ್. ಸೊ ಅದರಲ್ಲಿ ನ್ಯಾಚುರಲ್ ಸೈನ್ಸ್ ಅಂದರೆ ಪ್ಲ್ಯಾಂಟ್ಸ್, ಮೈಕ್ರೋ ಆರ್ಗ್ಯಾನಿಸಮ್ಸ್, ಎನಿಮಲ್ಸ್, ಸೊ ಇದರ ಬಗ್ಗೆ. ನೆಕ್ಸ್ಟ್ ಅಗ್ರಿಕಲ್ಚರಲ್ ಸೈನ್ಸ್, ಕೃಷಿ ವಿಜ್ಞಾನ, ಹಾರ್ಟಿಕಲ್ಚರ್ ಆ್ಯಂಡ್ ಸೆರಿಕಲ್ಚರ್. ಆಮೇಲೆ ಇನಿಷಿಯೇಟಿವ್ಸ್ ಇನ್ ಬಯೋಟೆಕ್ನಾಲಜಿಯಲ್ಲಿ ಯಾವ ರೀತಿಯಾದಂಥ ರಿಸರ್ಚ್ ಆ್ಯಂಡ್ ಇನಿಷಿಯೇಟಿವ್ಸ್ ಆಗ್ತಾ ಇದೆ. ಎನಿಮಲ್ ಹಸ್ಬೆಂಡರಿ, ವೆಟರ್ನರಿ, ಡೈರಿ ಆ್ಯಂಡ್ ಫಿಶರಿ ಸೈನ್ಸ್, ಮೀನುಗಾರಿಕೆ ಹೇಗಿದೆ, ಪಶುಸಂಗೋಪನೆ, ಸೊ ಇದರ ಬಗ್ಗೆ. ಕೃಷಿಯಲ್ಲಿ ಆಗಿರುವಂತಹ ಡೆವಲಪ್ಮೆಂಟು, ಪ್ರೋಗ್ರಾಮ್ಸ್ ಆ್ಯಂಡ್ ಟ್ರೇಡ್. ನೆಕ್ಸ್ಟ್ ಹೆಲ್ತ್ ಆ್ಯಂಡ್ ಹೈಜೀನ್. ನೆಕ್ಸ್ಟ್ ಚಾಲೆಂಜಸ್ ಆ್ಯಂಡ್ ಇಶ್ಯೂಸ್ ಆಫ್ ಡೆವಲಪ್ಮೆಂಟ್ ಆನ್ ಎನ್ವಿರಾನ್ಮೆಂಟ್ ಆ್ಯಂಡ್ ಇಕಾಲಜಿ. ಸೊ ಯಾವ ರೀತಿಯಾದಂತಹ ತೊಂದರೆಗಳು ನಾವು ಎದುರಿಸ್ತಾ ಇದ್ದೀವಿ ಅನ್ನೋದರ ಬಗ್ಗೆ. ಸೊ ಅದರಲ್ಲಿ ಎನ್ವಿರಾನ್ಮೆಂಟಲ್ ಇರ್ಬೋದು, ನ್ಯಾಚುರಲ್ ರಿಸೋರ್ಸ್ ಇಲ್ಲಿ ಯಾವ ರೀತಿಯಾದಂತಹ ತೊಂದರೆಗಳನ್ನು ಎದುರಿಸ್ತಾ ಇದ್ದೀವಿ. ಇಕೋಸಿಸ್ಟಮ್ ಆ್ಯಂಡ್ ಬಯೋಡೈವರ್ಸಿಟಿಯಲ್ಲಿ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್, ಪರಿಸರ ಮಾಲಿನ್ಯ, ರೋಲ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಇನ್ ಎನ್ವಿರಾನ್ಮೆಂಟ್ ಆ್ಯಂಡ್ ಹ್ಯೂಮನ್ ಹೆಲ್ತ್. ಸೊ ಆರೋಗ್ಯದ ರೀತಿಯಲ್ಲಿ ಯಾವ ರೀತಿಯಾದಂಥ ಚಾಲೆಂಜಸನ್ನು ನಾವು ಎದುರಿಸ್ತಾ ಇದ್ದೀವಿ. ಆಮೇಲೆ ಸ್ಟೇಟ್, ಕಮ್ಯುನಿಟಿ, ಸಿವಿಲ್ ಸೊಸೈಟಿ ಇಂಟರ್ಫೇಸ್. ಸೊ ಸ್ಟೇಟ್ ಜಾಯಿಂಟ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, ಕಮ್ಯುನಿಟಿ ಪಾರ್ಟಿಸಿಪೇಷನ್ಸ್. ಸೊ ಇದರ ಬಗ್ಗೆ ಅಭ್ಯಾಸ ಮಾಡ್ಕೋಬೇಕು. ನೆಕ್ಸ್ಟ್ ಜನರಲ್ ಸ್ಟಡೀಸ್ 4, ಅದರಲ್ಲಿ ಎಥಿಕ್ಸ್. ಸೊ ಅದರಲ್ಲಿ ಎಸೆನ್ಸ್, ಡಿಟರ್ಮಿನೆಂಟ್ಸ್, ಕಾನ್ಸಿಕ್ವೆನ್ಸಸ್ ಆಫ್ ಎಥಿಕ್ಸ್ ಇನ್ ಹ್ಯೂಮನ್ ಆ್ಯಕ್ಷನ್. ಪರ್ಟಿಕ್ಯುಲರ್ ಆಗಿ ಒಬ್ಬ ಮನುಷ್ಯ ತಾನು ಮಾಡುವಂತಹ ಕೆಲಸ ಆಗಿರ್ಬೋದು, ಮಾತಾಡುವಂತಹ ರೀತಿ. ಸೊ ಅದರಲ್ಲಿ ಎಥಿಕ್ಸನ್ನು ನೋಡಿಕೊಂಡು ಯಾವ ರೀತಿ ಪ್ರೈವೇಟ್ ಆಗಿ ಅಥವಾ ಪಬ್ಲಿಕ್ ರಿಲೇಷನ್ಶಿಪ್ಗಳಲ್ಲಿ ಬಿಹೇವ್ ಮಾಡಬೇಕು, ಮಾತಾಡಬೇಕು, ಅಥವಾ ಇನ್ನೊಬ್ಬರ ಜೊತೆ ಸಂಬಂಧವನ್ನು ಇರಿಸ್ಕೊಳ್ಬೇಕು, ಯಾವುದು ಸೋಷಿಯಲಿ ಕರೆಕ್ಟ್, ಯಾವುದು ಪ್ರೈವೇಟಾಗಿ ಮಾಡಲಿಕ್ಕೆ ಕರೆಕ್ಟ್ ಅನ್ನೋದರ ಬಗ್ಗೆ ಜನರಲ್ ಸ್ಟಡೀಸು 4 ಡೀಟೇಲ್ಡಾಗಿ ಕೇಳ್ತಾರೆ. ಸೊ ಅಲ್ಲಿ ನೋಡಿ, ಎಥಿಕ್ಸ್ ಇನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಅಕೌಂಟಬಿಲಿಟಿ ಆ್ಯಂಡ್ ಎಥಿಕಲ್ ಗವರ್ನೆನ್ಸ್, ಕಾನ್ಸೆಪ್ಟ್ ಆಫ್ ಪಬ್ಲಿಕ್ ಸರ್ವಿಸ್, ಫಿಲಾಸಫಿಕಲ್ ಬೇಸಿಸ್ ಆಫ್ ಗವರ್ನೆನ್ಸ್, ಇನ್ಫಾರ್ಮೇಷನ್ ಶೇರಿಂಗ್ ಆ್ಯಂಡ್ ಟ್ರಾನ್ಸ್ಪರೆನ್ಸಿ ಇನ್ ಗವರ್ಮೆಂಟ್, ರೈಟ್ ಟು ಇನ್ಫಾರ್ಮೇಷನ್. ಸೊ ಇದರ ಬಗ್ಗೆ ಕೇಳ್ತಾರೆ. ನೆಕ್ಸ್ಟ್ ಇಂಟಿಗ್ರಿಟಿ, ಇಂಪಾರ್ಶಿಯಾಲಿಟಿ ಆ್ಯಂಡ್ ನಾನ್ ಪಾರ್ಟಿಸನ್ಶಿಪ್, ಒಬ್ಜೆಕ್ಟಿವಿಟಿ, ಡೆಡಿಕೇಶನ್, ಪಬ್ಲಿಕ್ ಸರ್ವಿಸ್, ಎಂಪತಿ, ಟಾಲರೆನ್ಸ್, ಕಂಪ್ಯಾಷನ್ ಟುವರ್ಡ್ಸ್ ದ ವೀಕರ್ ಸೆಷನ್. ಸೊ ನಿಮ್ಮ ಅಭಿಪ್ರಾಯಗಳು. ಸೊ ಇದು ಪರ್ಸ್ನಲ್ ಆಗಿ ನಿಮ್ಮ ಓನ್ ಅಭಿಪ್ರಾಯವನ್ನು ಕೇಳ್ತಾರೆ. ಒಂದು ಸೋಷಿಯಲ್ ಇಶ್ಯೂ ಅಥವಾ ಒಂದು ಸೋಷಿಯಲ್ ಪ್ರಾಬ್ಲಮ್ ಆಗಿರ್ಬೋದು, ಅಥವಾ ನಿಮ್ಮ ಕಡೆ ಯಾರಾದರೂ ಒಂದು ಹೆಲ್ಪ್ ಕೇಳಿ ಬಂದಾಗ ನೀವು ಯಾವ ರೀತಿ ಅದಕ್ಕೆ ಅಪ್ರೋಚ್ ಆಗ್ತೀರಿ, ಸೊಲ್ಯೂಷನನ್ನು ಕೊಡ್ತೀರಿ ಅನ್ನೋದನ್ನು ನಿಮ್ಮ ಓನ್
ಐಡಿಯಾಲಜಿಯನ್ನು ಯೂಸ್ ಮಾಡಿ ಆನ್ಸರನ್ನು ಬರಿಬೇಕಾಗತ್ತೆ. ನೆಕ್ಸ್ಟ್ ಆ್ಯಪ್ಟಿಟ್ಯೂಡ್. ಸೊ ಆ್ಯಪ್ಟಿಟ್ಯೂಡ್ ಆ್ಯಂಡ್ ಫಂಡಮೆಂಟಲ್ ವ್ಯಾಲ್ಯೂಸ್ ಆಫ್ ಫಾರ್ ಸಿವಿಲ್ ಸರ್ವಿಸ್. ಸಾಮಾಜಿಕ ಸೇವೆಯಲ್ಲಿ ಯಾವ ರೀತಿಯಾಗಿ ನಿಮಗೆ ಆ್ಯಪ್ಟಿಟ್ಯೂಡ್ ಆ್ಯಂಡ್ ಫಂಡಮೆಂಟಲ್ ವ್ಯಾಲ್ಯೂಸ್ ಇರಬೇಕು. ಕಂಟೆಂಟ್, ಸ್ಟ್ರಕ್ಚರ್, ಫಂಕ್ಷನ್, ಇಟ್ಸ್ ರಿಲೇಷನ್ ವಿತ್ ಥಾಟ್ಸ್ ಆ್ಯಂಡ್ ಬಿಹೇವಿಯರ್, ಮೋರಲಿ, ಪೊಲಿಟಿಕಲ್ ಆ್ಯಟಿಟ್ಯೂಡ್ಸ್, ಸೋಷಿಯಲ್ ಇನ್ಫ್ಲುಯೆನ್ಸ್ ಆ್ಯಂಡ್ ಪರ್ಸ್ಯುಯೇಷನ್. ಆಮೇಲೆ ಇದರಲ್ಲಿ ಕೇಸ್ ಸ್ಟಡೀಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ ಇಂಥ ಒಂದು ಇಶ್ಯೂ ಆಗಿರುತ್ತೆ. ಸೊ ಆ ಇಶ್ಯೂನ ಬಗ್ಗೆ ಕೇಸ್ ಸ್ಟಡಿ ಇರುತ್ತಲ್ಲ, ಸೊ ಅದರ ಬಗ್ಗೆ ನಾವು ವೇರಿಯಸ್ ಆಫ್ ಪ್ರಾಬ್ಲಮ್ಸ್ ಆ್ಯಂಡ್ ಇಶ್ಯೂಸ್, ಅದಕ್ಕೆ ಫೈಂಡ್ ಔಟ್ ಮಾಡಿದಂಥ ಸೊಲ್ಯೂಷನ್, ರಿಫಾರ್ಮ್ಸ್, ಲೀಗಲಿ, ಸೋಷಿಯಲಿ, ಪೊಲಿಟಿಕಲಿ ಏನೇನು ರಿಫಾರ್ಮ್ಸ್ ಆಗಿದೆ, ಸೊ ಅದರ ಬಗ್ಗೆ ಕೇಸ್ ಸ್ಟಡಿಯನ್ನು ಮಾಡಿದರೆ ಈಸಿಯಾಗಿ ಇದಕ್ಕೆ ನಾವು ಓನಾಗಿ ಆನ್ಸರನ್ನು ಬರಿಬೋದು. GS1, GS2, GS3, GS4. ಸೊ ಇದರಲ್ಲಿರೋ ಕಂಪ್ಲೀಟ್ ಡೀಟೇಲ್ಸ್, ಸಿಲೆಬಸ್, ಟಾಪಿಕ್ ವೈಸ್ ಸಿಲೆಬಸ್ ಏನಿದೆ ಅದನ್ನು ಪಾಯಿಂಟ್ ಟು ಪಾಯಿಂಟ್ ಯಾವ್ಯಾವ ಟಾಪಿಕ್ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ಯಾವ್ಯಾವ ಟಾಪಿಕ್ ಬಗ್ಗೆ ನೀವು ಪ್ರಾಕ್ಟೀಸನ್ನು ಮಾಡಬೇಕು ಅನ್ನೋದರ ಬಗ್ಗೆ ಇರುವಂಥ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀವಿ. ಸೊ ಅಲ್ಲಿಂದ ಕೂಡ ನೀವು PDF ಡೌನ್ಲೋಡ್ ಮಾಡಿಕೊಂಡು ನೀಟಾಗಿ ಓದ್ಕೋಬೋದು.